ಒಂದು ಹೊಸ ರೀತಿ ಸಬ್ಜೆಕ್ಟ್ ಮತ್ತೆ ಒಂದು ಹೊಸ ರೀತಿ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಗುತ್ತೆ. ಇಟ್ಸ್ ಯು. ಚೆನ್ನಾಗಿದೆ, ಒಳ್ಳೆ ಸೆಟಪ್ ಕೂಡ. ಏನು ವಿಷಯ ಅಂದರೆ ಇಷ್ಟೊಂದು ಒಳ್ಳೆ ಸೆಟಪ್ಪಲ್ಲಿ ನಾವು ಒಂದು ಜರ್ನಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ ಜರ್ನಿಗೆ ಒಂದಷ್ಟು ಪ್ರಿಪ್ರೇಷನ್ ಬೇಕು. ಈ ಥರ ಕಿತ್ತೋಗಿರೋ ಜೀನ್ಸ್ ಹಾಕೊಂಡ್ಬಂದಾಗ ಪ್ರಿಪೇರ್ಡ್ ಅಂತ ಅನಿಸುತ್ತೆ, ಆದರೆ ಅಲ್ಲ. ಈ ಥರ ಅಡ್ವೆಂಚರಸ್ ಜೀನ್ಸ್ ಹಾಕಿದ್ರೆ ಪ್ರಿಪೇರ್ ಆಗಲ್ಲ. ಯಾರಾದರೂ ಒಬ್ಬರು ಚೆನ್ನಾಗಿ ಅಡ್ವೆಂಚರ್ ಮಾಡಿರೋರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ದಯವಿಟ್ಟು ಅದರದ್ದು ಯಾರನ್ನಾರ ಕಳ್ಸಪ್ಪ, ನನಗೊಂಚೂರು ಈ ಜರ್ನಿಗೆ ಹೆಂಗೆ ಪ್ರಿಪೇರ್ ಆಗ್ಬೋದು, ಎಲ್ಲರೂ ಅಡ್ವೆಂಚರ್ ಮಾಡಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗಬೇಕು. ದೇವಿ ದಯವಿಟ್ಟು ಹೇಳಿ. ತಥಾಸ್ತು. ವಾವ್, ದೀಪಿಕಾ ದಾಸ್ ಅವರೇ, ಏನೋ ಕೊಡಕ್ ಬಂದ್ರಿ, ಆದ್ರೆ ಹಂಗೆ ತಗೊಂಡ್ಬಿಟ್ರಿ. ಸರ್ಪ್ರೈಸ್ ಪ್ರಸಾದ ತಿಂತೀರಾ ಅಥವಾ ಇಟ್ಕೋತೀರಾ? ನೀವು ಕೊಡೋದು ಏನ್ ಕೊಟ್ರು ಇಟ್ಕೋತೀನಿ. ಇದು ತುಂಬಾ ಅಮೂಲ್ಯವಾದದ್ದು, ಈ ದೇವಿಯಿಂದ ನಿಮಗೆ ಸಿಗ್ತಾ ಇರೋದು. ಹುಷಾರಾಗಿ ಇಟ್ಕೊಳ್ಳಿ. ಲವ್ಲಿ ಲವ್ಲಿ, ಸೂಪರ್. ಇದನ್ನ ಖಂಡಿತವಾಗಲು ಎದೆಗೆ ಹತ್ತಿರವಾಗಿ ನಾನೇ ಹಾಕೊಡ್ತೀನಿ, ಕೊಡಿ. ಇನ್ನ ಸೂಪರ್, ಇನ್ನ ಸೂಪರ್. ಎಸ್ ಪ್ಲೀಸ್. ಥ್ಯಾಂಕ್ ಯು. ಹಾಟ್ಗೆಲ್ಲ ಚುಚ್ಚುತ್ತಲ್ಲ ತಾನೆ? ಚುಚ್ಚಿದ್ರು ಪರವಾಗಿಲ್ಲ, ಚುಚ್ಚಿ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್ ದೀಪಿಕಾ ಮ್ಯಾಮ್. ವಂಡರ್ಫುಲ್ ಲೊಕೇಶನ್. ಫಸ್ಟ್ ಆಫ್ ಆಲ್ ನಮ್ಮ ಭಾಷೆಯಲ್ಲಿ ಒಂದಷ್ಟು ಜನ ಹೇಳ್ತಾರೆ ಕ್ರೇಜಿ ಆಗಿದೆ, ಸೈಕ್ ಆಗಿದೆ, ಸಖತ್ತಾಗಿದೆ ಅಂತೆಲ್ಲ ಹೇಳ್ತಾರೆ. ಸೈಕ್ ಆಗಿದ್ಯಾ? ನಿಜವಾಗ್ಲೂ ಸೈಕ್ ಆಗಿದೆ. ನಮ್ಗೆ ಈ ಲೊಕೇಶನ್ ಬಗ್ಗೆ ಫಸ್ಟ್ ಹೇಳಿ. ಈ ಲೊಕೇಶನ್ ನಿಂದ ನಾವು ಜರ್ನಿ ಶುರು ಮಾಡ್ಕೊಂಡು ಹೋಗೋಣ. ಎಸ್, ನೀವು ಟ್ರಾವೆಲ್ ಮಾಡ್ತೀರಾ ತುಂಬಾ? ಸಖತ್ ಇಷ್ಟ ಟ್ರಾವೆಲ್ ಮಾಡಕ್ಕೆ. ಹೌದಾ? ಆದ್ರೆ ಐಡಿಯಾ ಏನು ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರುತ್ತೆ, ಹೆಂಗ್ ಹೋಗ್ಬೇಕು, ಹೇಗ್ ಪ್ರಿಪೇರ್ ಆಗ್ಬೇಕು, ಏನ್ ತಗೊಂಡ್ ಹೋಗ್ಬೇಕು. ಬಿಕಾಸ್ ನೀವು ಟೆಂಟ್ ಎಲ್ಲ, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದೀನಿ, ಇದು ಯಾವ ತರ ಈ ರೀತಿ ಟೆಂಟ್ ಅನ್ನೋದೆಲ್ಲ. ಸೊ ಅದಕ್ಕೆ ಸ್ಟಾರ್ಟ್ ಇಲ್ಲಿಂದ ಮಾಡ್ಬೇಕು ಹೇಳಿ. ಸೊ ನಿಮ್ಗೆ ನಾನು ಆಕ್ಚುಲಿ ಇನ್ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ನಮ್ ಸಿನಿಮಾ ನೋಡಿ ಅಂತ ಹೇಳ್ಬೇಕು ಸಾಕಷ್ಟು, ಅಥವಾ ನೀಟಾಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರಲ್ಲ? ಡೆಫಿನೆಟ್ಲಿ ನೋಡಕ್ ಕಾಯ್ತಾ ಇದೀನಿ. ಆದಷ್ಟು ಬೇಗ ನಮ್ಗೆ ಥಿಯೇಟರ್ಸ್ ಅಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಹೆಂಗ್ ಈ ತರ ಸಿನಿಮಾನ ಅಫ್ಕೋರ್ಸ್ ನೋಡ್ಬೇಕು, ಬಟ್ ಆ ಪ್ರಿಪರೇಷನ್ ನೀವು ಸಿನಿಮಾನೇ ಜರ್ನಿ ತರ ಮಾಡ್ಬಿಟ್ಟಿದ್ದೀರಾ. ಹೌದು ಹೌದು ಹೌದು. ಸೊ ಬೇಸಿಕಲಿ ಹೇಳ್ತೀನಿ, ಈ ಸಿನಿಮಾದಲ್ಲಿ ನಾವು ಜರ್ನಿ ಅಂದ್ರೆ ಏನು, ಜರ್ನಿನ ಯಾವ ರೀತಿ ಮಾಡಬಹುದು ಅಂಡ್ ಯಾವ್ಯಾವ ರೀತಿ ಜರ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಡ್ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಫೀಲ್ ಮಾಡ್ಬೇಕು, ಎಲ್ಲವನ್ನೂ ತೋರಿಸಿದೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಈ ಟೆಂಟ್ ಆಗಿರಬಹುದು ಅಥವಾ ಈ ಕ್ಯಾಂಪ್ ಫೈರ್ ಆಗಿರಬಹುದು. ಸೊ ಈ ಸೆಟಪ್ಗಳು, ಈ ನೈಟ್ ಟೈಮಲ್ಲಿ ಒಂದು ವೈಬ್ಸ್ ನ ಕ್ರಿಯೇಟ್ ಮಾಡೋದು, ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಜರ್ನಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಕಾಡ್ ಪ್ರದೇಶಕ್ಕೆ ಹೋಗ್ತೀವಿ ಅಥವಾ ಎಲ್ಲೋ ಒಂದ್ ಕಡೆ ಹೈಕಿಂಗ್ ಅಂತ ಹೋಗ್ತೀವಿ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಊಟ ಬೇಕು, ಮತ್ತೆ ಜರ್ನಿಗೆ ಏನಂದ್ರೆ ಬಟ್ಟೆಗಳು ಬೇಕು. ಅಂಡ್ ನಾವು ಹೊರಗಡೆ ಹೋದಾಗ, ಈಗ ಚಳಿ ಅಂತ ಬಂದಾಗ ಜಾಕೆಟ್ಸ್ಗಳು ಬೇಕಾಗತ್ತೆ. ಶೆಕೆ ಅಂತ ಇದ್ದಾಗ ಸ್ವಲ್ಪ ನೋಡ್ಕೋಬೇಕು, ಯಾವ ತರ ಬಟ್ಟೆಗಳನ್ನ ಹಾಕೊಳ್ಬೇಕು, ಅದೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ನಮ್ ಸಿನಿಮಾದಲ್ಲಿ ಈ ತರ ಕ್ಯಾಂಪ್ ಫೈರ್ ನೆಲ್ಲ ಹಾಕಿ ಒಂದಷ್ಟು ಸೆಟಪ್ಗಳನ್ನ ಅಂಡ್ ಆಲ್ಸೋ ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಇವತ್ತು ನೈಟ್ ಇಲ್ಲೇ ಉಳ್ಕೊಳ್ಬೇಕು ಅನ್ನೋದಕ್ಕೂ ಪ್ಲಾನ್ಸ್ ಇರುತ್ತೆ. ಈಗ ನಾವು ಒಂದು 7 ದಿನ ಅಂತ ಅನ್ಕೊಳ್ಳಿ. 7 ದಿನದಲ್ಲಿ ಫಸ್ಟ್ ಡೇ ಎಲ್ಲಿ ಹೋಗ್ತೀವಿ, ಸೆಕೆಂಡ್ ಡೇ ಎಲ್ಲಿ ಹೋಗ್ತೀವಿ, 3ನೇ ದಿನ, 4ನೇ ದಿನ, ಹಿಂಗೆ 7 ದಿನ ಎಲ್ಲಿಂದ ಎಲ್ಲಿ ಜರ್ನಿ ಶುರು ಆಗುತ್ತೆ ಎಲ್ಲವನ್ನು ಆಲ್ಮೋಸ್ಟ್ 1-2-3 ದಿನ ಮುಂಚೆ, ಈ ತರ ಸೋಲೋ ಟ್ರಾವೆಲ್ ಮಾಡೋರು ಸ್ವಲ್ಪ 2-3 ದಿನದ ಮುಂಚೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅದನ್ನ ಚಾಟ್ ಎಲ್ಲ ತೆಗೆದಿಡ್ಕೊಳ್ತಾರೆ. ಇನ್ ಕೆಲವರು ಏನ್ ಮಾಡ್ತಾರೆ, 1-2-3 ತಿಂಗಳು ಮುಂಚೆನೆ ಈ ಬಸ್ ಟಿಕೆಟ್ಸ್ ಆಗಿರ್ಬೋದು ಅಥವಾ ಈ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು ಅದನ್ನೆಲ್ಲ ಬುಕ್ ಮಾಡ್ಕೋತಾರೆ. ಒಂದು ಕಡಿಮೆನೂ ಇರುತ್ತೆ ಅಂಡ್ ಸೀಸನ್ ಇರುತ್ತೆ ಅಂತ ಹೇಳಿ. ಸೊ ಅದೇ ರೀತಿ ನಮ್ ಸಿನಿಮಾದಲ್ಲಿ ನಾವು ಮಾಡಿರುವಂತ ಜರ್ನಿ ಬಂದು ಕಾರ್ ಇದು ಜರ್ನಿ. ಸೊ ಇದ್ರಲ್ಲಿ ಹೆಂಗಿರುತ್ತೆ ಅಂದ್ರೆ, ನೀವು ಫ್ಲೈಟ್ ಬುಕ್ ಮಾಡೋ ಅವಶ್ಯಕತೆ ಇಲ್ಲ, ಬಸ್ ಬುಕ್ ಮಾಡೋಂಗಿಲ್ಲ. ಇದ್ರಲ್ಲಿ ನಿಮ್ಗೆ ಕಂಪನಿ ಬೇಕು ಅಂತ ಇರುತ್ತೆ ಗೊತ್ತಾ, ಕಂಪನಿಗೆ ಅವಶ್ಯಕತೆನೇ ಇರಲ್ಲ, ಯಾಕೆಂದ್ರೆ ನಿಮ್ ಜೊತೆ ಆಲ್ರೆಡಿ ಗಾಡಿ ಇರುತ್ತೆ. ಸೊ ಆ ಜರ್ನಿಯಲ್ಲಿ ನಿಮ್ಗೆ ಒಂದು ಏನ್ ಹೇಳ್ತಾರೆ, ಮೋಟಿವೇಟ್ ಮಾಡ್ತಾ ಇರತ್ತೆ, ಬ್ಯುಸಿಯಾಗೂ ಇರ್ತೀರಾ, ಜೊತೆಗೆ ನಿಮ್ಗೆ ಎಲ್ ಬೇಕು ಏನೋ ಒಂದ್ ಚೆನ್ನಾಗಿ ನೋಡ್ತು ಅಂತ ಅಂದ್ರೆ ಅಲ್ಲಿ ನಿಲ್ಸಿ ನೀವು ಆ ಪ್ಲೇಸ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದ್ರ ಜೊತೆಗೆ ಒಳ್ಳೊಳ್ಳೆ ಅಂದ್ರೆ ನಮ್ಮ ವೈಬ್ಸ್ ಅಂದ್ರೆ ಈಗ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ನಾನು ಟ್ರಾವೆಲ್ ಮಾಡೋಳು, ಈಗ ನಾನು ನೀವು ಒಂದ್ ಕಡೆ ಟ್ರಾವೆಲ್ ಮಾಡಕ್ಕೆ ಅಂತ ಯೋಚನೆ ಮಾಡಿದಾಗ ಆ ಫೀಲಿಂಗೇ ಬೇರೆ ತರ ಇರುತ್ತೆ ಆಕ್ಚುಲಿ. ಸೊ ಈ ತರ ಒಂದೇ ಮೈಂಡ್ ಸೆಟ್ಗಳು ಕ್ರಿಯೇಟ್ ಆಗುತ್ತೆ. ನನಗೇನೋ ಹೆಚ್ಚು ಕಡಿಮೆ ಆಯ್ತು ಅಂದಾಗ ನೀವು ಹೆಲ್ಪ್ ಬರ್ತೀರಾ, ನಿಮ್ಗೆ ನಾವಿರ್ತೀವಿ. ಸೊ ಅದ್ ಹೆಂಗೆ ಹೋಗುತ್ತೆ ಅಂದ್ರೆ,
ಒಬ್ರಿಗೊಬ್ರು ಆಗೋದು. ಆಮೇಲೆ ಈ ಟೈಮ್ಗಳು ಉಳಿಯುತ್ತೆ, ಈ ಮೆಮೊರಿ ಉಳಿಯುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಬರುತ್ತೆ. ಸೊ ಇದೇ ರೀತಿ ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಬರುತ್ತೆ, ಎಲ್ಲಿ ಕ್ಯಾರೆಕ್ಟರ್ಸ್ಗಳಿರ್ತಾರೆ, ಅವರು ಜೊತೆಯಾಗಿ ನಾವು ಟ್ರಾವೆಲ್ ಮಾಡ್ತೀವಿ. ಒಬ್ಬೊಬ್ರು ಒಂದೊಂಥರ ವಿಚಿತ್ರವಾದ ಮೈಂಡ್ ಸೆಟ್ಗಳಿರುತ್ತೆ. ಅವರೆಲ್ಲ ಸೇರಿ ಒಂದು ಜರ್ನಿನ ಹೇಗೆ ಕಂಪ್ಲೀಟ್ ಮಾಡ್ತಾರೆ, ಇದ್ರ ಮಧ್ಯದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಉಳ್ಕೊಳ್ತಾರೆ, ಎಷ್ಟು ಬೇಜಾರುಗಳಿರುತ್ತೆ, ಎಷ್ಟು ಖುಷಿ ವಿಚಾರಗಳಿರುತ್ತೆ, ಅಂಡ್ ಮಧ್ಯದಲ್ಲಿ ಎಷ್ಟೋ ಜನ ಸಿಗ್ತಾರೆ ನಮಗೆ, ಎಷ್ಟು ಜನ ಹೆಲ್ಪ್ ಮಾಡ್ತಾರೆ, ಇವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಇದೆಲ್ಲವೂ ಬರುತ್ತೆ. ಇದು ಇನ್ನು ನಿಜ ಜೀವನದಲ್ಲೂ ಕೂಡ ಇದೆಲ್ಲಾನು ಪಾರ್ಟ್ ಆಫ್ ಲೈಫ್. ನಾವೆಲ್ಲೇ ಹೋದ್ರು ಆತರ ಎಲ್ಲ ಬರ್ತಾನೆ ಇರುತ್ತೆ ಸಿಚುವೇಶನ್ಸ್. ಬಟ್ ನಾನು ತುಂಬಾ ಜನಕ್ಕೆ ಅದನ್ನ ಹೇಳ್ತಾ ಇರ್ತೀವಿ, ನನಗೂ ಒಂದಷ್ಟು ಜನ ಹೇಳ್ತಿರ್ತಾರೆ, ಯಾರಾದ್ರೂ ಒಬ್ರ ಬಗ್ಗೆ ಗೊತ್ತಾಗೋದಕ್ಕೆ, ಈಗ ದೀಪಿಕಾ ಮೇಡಮ್ ಬಗ್ಗೆ ನನಗೂ ಇನ್ನ ತುಂಬಾ ಚೆನ್ನಾಗಿ ಗೊತ್ತಾಗೋದಕ್ಕೆ ದ ಬೆಸ್ಟ್ ವೇಸ್ ಟು ಟ್ರಾವೆಲ್ ಟುಗೆದರ್. ಅಟ್ಲೀಸ್ಟ್ ಒಂದು 100-200 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಏನ್ ಇಷ್ಟ ಇಲ್ಲ, ವಾಟ್ ಆಸ್ ಅ ಪರ್ಸನ್ ಹೌ ಯು ಆರ್ ಅನ್ನೋದು ಒಂದು ಜರ್ನಿಲ್ ಗೊತ್ತಾಗ್ಬಿಡುತ್ತೆ ಅಂತಾರೆ. ಹ್ಯಾವ್ ಯು ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್ ಲೈಕ್ ದಟ್? ನಾವು ಸಿನಿಮಾ ಬಗ್ಗೆ ಮಾತಾಡೋದಕ್ಕೂ ಟೈಟಲ್ ರಿವೀಲ್ ಮಾಡ್ಕೊಂಡೆಲ್ಲ ಹೇಳ್ತೀವಿ, ಏನಕ್ಕೆ ಆ ಟೈಟಲ್ ಅನ್ನೋದು ನಂಗೆ ತುಂಬಾ ಕುತೂಹಲ ಇದೆ. ಹ್ಯಾವ್ ಯು ನೋನ್ ಅ ಪರ್ಸನ್ ಎನಿಥಿಂಗ್ ವಿತ್ ಅ ಜರ್ನಿ? ಇನ್ ದ ಸೇಮ್ ಜರ್ನಿ ಎನಿಥಿಂಗ್ ಪರವಾಗಿಲ್ಲ, ಮೂವಿಯಲ್ಲೂ ಸರಿ, ರಿಯಲ್ ಅಲ್ಲೂ ಸರಿ, ಎನಿಥಿಂಗ್. ಸೊ ಇನ್ ರಿಯಲ್ ಲೈಫ್ ಅಲ್ಲಿ ಹೇಳ್ಬೇಕಂದ್ರೆ ವಿತ್ ಮೈ ಹಸ್ಬೆಂಡ್ ಐ ಥಿಂಕ್ ಐ ಟ್ರಾವೆಲ್ಡ್ ಅ ಲಾಟ್. ಅವ್ರಿಗೂ ಅದೇ ಮೈಂಡ್ ಸೆಟ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಯ್ತು ಅಂತ ಹೇಳ್ಬೋದು. ಐ ವಾಸ್ ಟ್ರಾವೆಲಿಂಗ್ ಫ್ರೀಕ್, ನನಗೂ ಅದೇ ಇಷ್ಟ ಆಯ್ತು, ಅವ್ರಿಗೂ ಇಷ್ಟ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಅವರು ಕೆಲವೊಂದ್ ಕಡೆ ಹೋಗ್ಬೇಕು ಅಂದಾಗ ಕಂಪ್ಯಾನಿಯನ್ಸ್ ಅಂತ ಇರುತ್ತೆ, ಅಥವಾ ನನಗೂ ಅಷ್ಟೇನೆ ಒಂದೊಳ್ಳೆ ಕಂಪನಿ, ನಮ್ಮ ತರ ಮೈಂಡ್ ಸೆಟ್ಗಳು ಅದೆಲ್ಲ ಹುಡುಕ್ತಾ ಇರ್ತೀವಿ. ಬಟ್ ತುಂಬಾ ಡಿಫ್ರೆನ್ಸಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಸ್ಟಿಲ್ ಒಂದು ಜರ್ನಿ ಅಂತ ಸ್ಟಾರ್ಟ್ ಆದಾಗ ಓಕೆ, ಅವ್ರ ಲೈಕಿಂಗ್ಸು ನಮ್ ಲೈಕಿಂಗ್ಸು ಇದೆಲ್ಲ ಇದಾಗತ್ತೆ. ಸೊ ಈವನ್ ಫ್ರೆಂಡ್ಸ್ ಅಂತ ಬಂದ್ರು ಹೀಗೆ ಆಗತ್ತೆ. ಒಂದೊಂದ್ಸರಿ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಈಗ ಏನೋ ಆಯ್ತು ಅಂತಂದ್ರೆ ಯಾವ ರೀತಿ ಕೋಪಪ್ ಮಾಡ್ತಾರೆ. ಅಂಡ್ ಊಟ ತಿಂಡಿ ವಿಚಾರಗಳಲ್ಲೂ ನಾವು ನೋಡಕ್ ಹೋದ್ರೆ ನನ್ಗೆ ಇನ್ನೊಂದ್ ಇಷ್ಟ ಆಗುತ್ತೆ ಈಗ ನಮ್ ಬೆಂಗಳೂರಲ್ಲೇ ನೋಡಕ್ ಹೋದ್ರೆ ನನ್ಗೆ ಒಂದ್ಸರಿ ನಾರ್ತ್ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ, ಒಂದೊಂದ್ಸರಿ ಸೌತ್ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ಅವ್ರ ಮೈಂಡ್ಸ್ ಗಳು ಚೇಂಜ್ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀವಿ ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಸೊ ಆ ಪ್ರೊಸೆಸರಿ ಮಾತಾಡ್ತೀರಾ, ತಿಳ್ಕೊಳಕ್ ಟ್ರೈ ಮಾಡ್ತೀರಾ, ಅವ್ರಿಗೆ ನೀವು ಎಷ್ಟೋ ವಿಚಾರಗಳನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ. ಸೊ ಹಿಂಗೆಲ್ಲ ಜರ್ನಿ ಟ್ರಾವೆಲ್ ಮಾಡ್ಬೇಕಾದ್ರೇನೆ ಎಷ್ಟೋ ವಿಚಾರಗಳು ಡೀಪ್ ಆಗಿ ಗೊತ್ತಾಗೋದು. ಊಟ ಮಾಡ್ಬೇಕಾದ್ರೆ ದುಡ್ಡು ಬಿಚ್ತಾರ ಇಲ್ವಾ, ಹೌದೌದು, ಇದೆಲ್ಲ ಗ್ರೂಪ್ ಅಲ್ಲೆಲ್ಲ ಹೋದಾಗ ಇದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಹೌದೌದು. ಸೊ ಈಗ ಸಿನಿಮಾದ ಟೈಟಲ್ ಹ್ಯಾಶ್ಟ್ಯಾಗ್ ಡೆಫಿನೆಟ್ಲಿ ಟ್ರೆಂಡಿಂಗ್ ಆಲ್ವೇಸ್. ಯಾವಾಗ್ಲೂ ಹ್ಯಾಶ್ ಟ್ಯಾಗ್ ನ ಯಾರು ಇಂಟ್ರೊಡ್ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ, ಬಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡಿದವ್ರಿಗೆ ಜೈ ಇಲ್ಲಿ. ಹ್ಯಾಶ್ ಟ್ಯಾಗ್ ಅಂತ ಹಾಕಿದ ತಕ್ಷಣ ಎಲ್ಲಾ ಕಡೆ ಟ್ರೆಂಡ್ ಆಗ್ಬಿಡುತ್ತೆ, ಎಲ್ಲಾ ಕಡೆ ಒಂದಷ್ಟು ಕಡೆ ಫೇಮಸ್ ಆಗ್ಬಿಡುತ್ತೆ. ಹ್ಯಾಶ್ ಟ್ಯಾಗ್ ಇಸ್ ಆಲ್ ಅಬೌಟ್ ಲೀಡಿಂಗ್ ಸಮಥಿಂಗ್. ಈಗ ಅದ್ರ ಬಗ್ಗೆ ಒಂದ್ ವಿಚಾರ ತಿಳ್ಕೊಬೇಕು ಅಂದ್ರೆ ಹ್ಯಾಶ್ ಟ್ಯಾಗ್ ದೀಪಿಕಾ ದಾಸ್ ಅಂತ ಹೊಡಿದ್ರೆ ಅದ್ರಲ್ಲಿ ಏನೇನೋ ಎಷ್ಟೋ ವಿಚಾರಗಳನ್ನ ಒಟ್ಟಿಗೆ ಸೇರಿಸದೆ ಹ್ಯಾಶ್ ಟ್ಯಾಗ್. ಸೊ ಅಟ್ ಅಂತಂದ್ರೆ ಒಂದೇ ಪರ್ಸನ್ ಆಗ್ತಾರೆ, ಹ್ಯಾಶ್ ಟ್ಯಾಗ್ ಅಂತಂದ್ರೆ ಎಲ್ಲಾ ವಿಚಾರನ ಸೇರಿ ಅದ್ರಲ್ಲಿ ಇರುತ್ತೆ ಅಂತ. ಸೊ ಅದೇ ರೀತಿ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಅಂದ್ರೆ ಪಾರು ಪಾರ್ವತಿಯಲ್ಲಿರೋ ಅಷ್ಟು ಅಂಶಗಳು, ಎಲ್ಲಾ ರೀತಿಯ ಅಂಶಗಳು ಒಂದ್ರಲ್ಲಿದೆ ಅಂತ ಅರ್ಥ. ಅಲ್ಟಿಮೇಟ್ ಸೂಪರ್. ಹ್ಯಾಶ್ಟ್ಯಾಗ್ ಗೆ ರಿಯಲ್ ಮೀನಿಂಗ್ ಕೊಟ್ರೆ ಇವಾಗ ಕರೆಕ್ಟ್ ಆಗಿ ಗೊತ್ತಾಯ್ತು. ಆಲ್ರೆಡಿ ಇರೋದೇ ಅದು. ವಿ ನೀಡ್ ಟು ರಿಯಲೈಸ್ ಅಲ್ಲ, ಬಿಕಾಸ್ ನಮ್ಗೆ ಏನನ್ಸುತ್ತೆ, ನಾವು ಹಾಕಿದಾಗ ಹ್ಯಾಶ್ಟ್ಯಾಗ್ ಅಂತ ಸರಿ ಯಾರೋ ಫಾಲೋ ಮಾಡಬಹುದು, ಸುಮ್ನೆ ಬಾಯಿ ಬಂದಿದ್ದು ಹಾಕ್ತಾರೆ ಹ್ಯಾಶ್ಟ್ಯಾಗ್ ದಿಸ್ ಅಂತ. ಬಟ್ ದ ರಿಯಲ್ ಫ್ಯಾಕ್ಟ್ ಇಸ್ ದಿಸ್. ನಿಮ್ ಬಗ್ಗೆ ಇನ್ನೊಂದಷ್ಟು ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಇದು ಆಕ್ಚುಲಿ ವರ್ಕ್ ಆಗುತ್ತೆ ಅಂತ. ನೀವು ಏನೇನು ಹಾಕ್ತಾರೆ ಅಂತ ಹೇಳಿದ್ರಿ ಅಲ್ವಾ, ಅದು ಏನಕ್ಕೆ ಹಾಕ್ತಾರೆ ಅಂತಾನು ಹೇಳ್ತೀನಿ. ಬೇಸಿಕಲಿ ಈಗ ಹ್ಯಾಶ್ ಟ್ಯಾಗ್ ಲವ್ ಯಾವ್ದೋ ಒಂದು ಮೂವಿ ಇಷ್ಟ, ಈಗ ನಮ್ದು ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಅಂತ ಇರುತ್ತೆ, ಹ್ಯಾಶ್ ಟ್ಯಾಗ್ ಮೂವಿ ಅಂತ ಹಾಕ್ತಾರೆ, ಹ್ಯಾಶ್ ಟ್ಯಾಗ್ ಕನ್ನಡ ಮೂವೀಸ್ ಅಂತ ಹಾಕ್ತಾರೆ. ಸೊ ಬೇಸಿಕಲಿ ಎಷ್ಟೋ ಜನ ಹುಡುಕ್ಬೇಕಾದ್ರೂ ತುಂಬಾ ಈಸಿ ಆಗುತ್ತೆ. ಸೊ ಹ್ಯಾಶ್ ಟ್ಯಾಗ್ ನ್ಯೂ ಮೂವಿ ಅಂತ ಹಾಕಿದ್ರೆ ನಿಮ್ಗೆ ನ್ಯೂ ಮೂವಿಯಲ್ಲಿ ಇದು ಕೂಡ ಟ್ಯಾಗ್ ಅಲಾಂಗ್ ಆಗಿರುತ್ತೆ. ಸೊ ಮಾರ್ಕೆಟ್ ತುಂಬಾ ವೈಡ್ ಆಗಿರುತ್ತೆ ಅಂಡ್ ಸ್ಪ್ರೆಡ್ ಆಗೋದಕ್ಕೆ ಈಗ ಏನ್ ಹೇಳ್ತಾರೆ, ಏನೋ ಒಂದು ವಿಚಾರನು ವೈರಲ್ ಮಾಡ್ಬೇಕು ಅನ್ನೋದಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಆಸ್ಪೆಕ್ಟ್. ಸೊ ಎಲ್ಲರೂ ಹೇಳ್ತಾರೆ ನೋಡಿ, ಹ್ಯಾಶ್ ಟ್ಯಾಗ್ಸ್ ಮರಿಬೇಡಿ, ಹ್ಯಾಶ್ ಟ್ಯಾಗ್ಸ್ ಮರಿಬೇಡಿ ಅಂತಾರೆ. ಸೊ ಹಂಗೆ ಅದು. ಈ ತರ ಹ್ಯಾಶ್ ಟ್ಯಾಗ್ ಬಗ್ಗೆ ಬೇರೆ ಯಾರ ಹತ್ರ ಎಕ್ಸ್ಪ್ಲೇನ್ ಮಾಡಿದೀರಾ? No, not. Yes, definitely yes. ಅಯ್ಯೋ, ತುಂಬಾ ಇದೆ ಆಕ್ಚುಲಿ ಎಕ್ಸ್ಕ್ಲೂಸಿವ್ ನಿಮಗೆ ಕೊಡುವಂತದ್ದು. ಸೊ ನೋಡಿ, ಇಂಟರ್ವ್ಯೂ ಮುಗಿಯೋಷ್ಟ್ರೊಳಗೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಫುಲ್ ಎಕ್ಸ್ಕ್ಲೂಸಿವ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ತರ. ನನಗಂತೂ ಫುಲ್ ಅವಾಗ ನೆಕ್ಸ್ಟ್ ನಾಳೆಯಿಂದ ನನ್ನ ಜರ್ನಿಗೆ ರೆಡಿ ಅನ್ನೋ ತರ ಬರ್ಬೋದು. ಬಟ್ ಸಿನಿಮಾ ಟೈಟ್ಲಿಗೆ ಹ್ಯಾಶ್ ಟ್ಯಾಗ್
ಏನಕ್ಕೆ? ಇಸ್ ದೇರ್ ಎನಿ ರಿಯಲ್ ಕಾನ್ಸಿಕ್ವೆನ್ಸ್? ಅದಕ್ಕೆ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ? ಐ ಥಿಂಕ್ ಇದನ್ನ ನಮ್ಮ ಡೈರೆಕ್ಟರ್ನ ಕೇಳೋಣ, ಬಿಕಾಸ್ ಅವ್ರದ್ದೊಂದು ಆಂಗಲ್, ಅವ್ರದ್ದೊಂದು ಪರ್ಸೆಪ್ಷನ್ ಇರುತ್ತೆ. ಈಗ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅಂತ ಇಟ್ಟಿರೋದು ಅವ್ರ ಹೆಸರು ಅಲ್ವಾ, ಸೊ ಹಾಗಾಗಿ ಅವ್ರ ಹತ್ರನೇ ಜಾಸ್ತಿ ಕೇಳೋಣ ಇದ್ರ ಬಗ್ಗೆ. ಬಟ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಎಲ್ಲಿ ಏನೇನು ಅಂತ ಅಂದ್ರೆ ಬೇಕಾದ್ರೆ ನಾನು ಹೇಳ್ಬೋದು. ನೀವು ಪಾರುನಾ ಪಾರ್ವತಿನ? ಅದು ಎಕ್ಸ್ಕ್ಲೂಸಿವ್ಲಿ ಸಿನಿಮಾದಲ್ಲಿ ಮಾತ್ರ ರಿಲೀಸ್ ಆಗುತ್ತೆ, ಇಲ್ಲ ಆಗಲ್ಲ. ನಮ್ಗೆ 100% ಟ್ವಿಸ್ಟ್ ಇರೋದಕ್ಕೆ ಇಲ್ಲಿ ತನಕ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಏನು ಯಾರು ಅನ್ನೋದನ್ನ ನಾವು ಬಿಟ್ಕೊಟ್ಟಿಲ್ಲ. ಈಗ ಎಲ್ಲಾದ್ರೂ ನಾವು ಓಕೆ ದೀಪಿಕಾ ದಾಸ್ ಅಂತ ಹೊಡೆದ ತಕ್ಷಣ ಸರ್ಚ್ ಇಂಜಿನ್ ಅಲ್ಲಿ ಕ್ಯಾರೆಕ್ಟರ್ ಆಫ್ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ರೆ ಬರ್ತದ? ಆತರ ಎಲ್ಲಾದ್ರೂ ಬರ್ತಾ ಇದೆಯಾ? ನನ್ನ ಕೇಳ್ತಾರದ ಇದು ಕಳ್ಳ ಫುಲ್ ನನ್ನ ನೋಡಿ ಲಾಕ್ ಮಾಡ್ಕೊತಿದ್ದಾರೆ. ಇಲ್ಲ, ಜಿಪ್, ಇದು ಜಿಪ್ಟ್. ಸರಿ ಸರಿ, ಹಂಗಾರೆ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ಸೂಪರ್. ಬಟ್ ದೀಪಿಕಾ ದಾಸ್ ಏನಕ್ಕೆ ಅಂದ್ರೆ ಒಪ್ಕೊಂಡಿದ್ದು? ಬಿಕಾಸ್ ಇಟ್ಸ್ ನಾಟ್ ಅ ವೆರಿ ನಾರ್ಮಲ್ ಕೈಂಡ್ ಆಫ್ ಅ ಮೂವಿ. ನಾನು ಹೇಳೋದಾದ್ರೆ ಇಟ್ ಇಸ್ ಟೋಟಲಿ ಔಟ್ ಆಫ್ ದ ಬಾಕ್ಸ್, totally out of the sets, outdoor sets ella kade. And I've also heard you are a big adventurist where you have ridden off road, ella ಜಾಸ್ತಿ ಗಾಡಿ ಓಡಿಸಿದೀರಾ, ತುಂಬಾ ಡ್ರೈವಿಂಗ್ ಮಾಡ್ತೀರಾ, ಆಫ್ ರೋಡ್ 4x4 ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಹೆಂಗಿದೆಲ್ಲ ಇದಕ್ಕೋಸ್ಕರ ಸ್ಕ್ರಿಪ್ಟ್ ಒಪ್ಕೊಂಡ್ರಾ ಅಥವಾ ಸ್ಕ್ರಿಪ್ಟ್ಗೋಸ್ಕರ ಆಫ್ ರೋಡಿಂಗ್ ಏನಾರ ಕಲ್ತ್ಕೊಂಡ್ರಾ, ಹೇಗೆ? ಇಲ್ಲ, ಆಕ್ಚುಲಿ ನಾನ್ ಮುಂಚೆಯಿಂದಾನು ಹಿಂಗೆ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಸಿಂಕ್ ಆಯ್ತು, ಅದೇನೋ ಹೇಳ್ತಾರೆ ಫಾರ್ಚುನೇಟ್ ಅಂತಾರಲ್ಲ ಹಾಗೆ. ಸೊ ಸಿನಿಮಾಗೂ ಕೂಡ ಇದೇ ರೀತಿ ಕ್ಯಾರೆಕ್ಟರ್ ಬೇಕು ಈ ತರ ಅಂತ ಬರ್ದಿದ್ರು, ಆಲ್ರೆಡಿ ಬರ್ದಿದ್ರು ನಾನು ಅವ್ರಿಗೆ ಸಿಗಕ್ಕಿಂತ ಮುಂಚೆನೆ. ಒಂದು ಚಿಕ್ಕ ಪುಟ್ಟದ ಅವ್ರು ಆಡ್ ಆನ್ ಮಾಡ್ಕೊಂಡಿರಬಹುದು, ಬಿಕಾಸ್ ನಾವು ಒಂದಷ್ಟು ಮಾತಾಡ್ಬೇಕಾದ್ರೆ ಈ ತರ ನನ್ನ ಎಕ್ಸ್ಪೀರಿಯನ್ಸ್ ನ ಇನ್ ರಿಯಲ್ ಆಗಿ ನಾನ್ ಮಾಡೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಾಗ ಎಲ್ಲ ಒಂದು ಚಿಕ್ಕ ಚಿಕ್ಕ ಎಲಿಮೆಂಟ್ ಗಳನ್ನ ಆಡ್ ಮಾಡಿರ್ಬೋದು. ಬಟ್ ಈ ಸಿನಿಮಾ ನಾನು ಒಪ್ಕೊಂಡಿದ್ ಮೇನ್ ಕಾರಣನೇ ಇದೊಂದು ರಿಯಲಿಸ್ಟಿಕ್. ಅಂದ್ರೆ ಈಗಿನ ಜನ ತುಂಬಾ ಅದೊಂದು ಡಿಟಾಕ್ಸ್ ಅಂತಾನೆ ಹೇಳ್ತಾರೆ, ಟ್ರಾವೆಲಿಂಗ್ ನ ಡಿಟಾಕ್ಸ್ ರೀತಿಯಲ್ಲಿ ತಗೊಂಡಿದ್ದಾರೆ. ಸೊ ಆ ಡಿಟಾಕ್ಸಿಂಗ್ ಸಬ್ಜೆಕ್ಟ್ ನ ಒಂದು ಮೇನ್ ಸ್ಟ್ರೀಮ್ ಅಲ್ಲಿ, ಮೇನ್ ಇದ್ರಲ್ಲಿ ಅದು ವುಮೆನ್ ಸೆಂಟ್ರಿಕಲ್ ಮಾಡ್ತಾ ಇರೋದು ಒಂದು ಮೇನ್ ಕಾರಣ ಆಯ್ತು. ಇನ್ನೊಂದು ನನ್ಗೆ ಯಾವಾಗ್ಲೂ ಅಷ್ಟೇನೆ ಒಂದು ಹೊಸ ರೀತಿ ಸಬ್ಜೆಕ್ಟ್ ಮತ್ತೆ ಒಂದು ಹೊಸ ರೀತಿ ಕ್ಯಾರೆಕ್ಟರ್ನ ಎಕ್ಸ್ಪ್ಲೋರ್ ಮಾಡೋದು ಅಂದ್ರೆ ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ಸಿನಿಮಾ ಕತೆ ಕೇಳಿದಾಗ ಎಲ್ಲೊಂದ್ ಕಡೆ ಓಕೆ ನನ್ಗೆ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಇನ್ ರಿಯಲ್ ಲೈಫ್ ಅಲ್ಲಿ ಒಂಥರ ಅದಂತರ ಖುಷಿ ಆಗುತ್ತೆ. ಈ ತರ ಕಮಾನ್ ಇಂಡಿಪೆಂಡೆಂಟ್ ಅಂತೆ, ಓಕೆ. ಅಂಡ್ ಏನೋ ಟ್ರಾವೆಲ್ ಮಾಡೋದಂತೆ, ಆಲ್ ಇನ್ ತರ. ಆಮೇಲೆ ಏನೋ ಒಂದ್ ಸ್ವಲ್ಪ ಬೋಲ್ಡ್ ಆಗಿರ್ತಾಳೆ, ಎಸ್ ಐ ಆಮ್ ಆಲ್ವೇಸ್ ದಟ್ ಆ ತರ. ಸೊ ಇದೆಲ್ಲ ನೋಡಿದಾಗ ಒಂದ್ ಕಡೆ ಇವ್ರು ನನ್ನ ನೋಡಿದ್ರ ಇಲ್ಲ, ಅವ್ರಿಗೆ ಒಂದೊಂದ್ಸರಿ ಡೌಟ್ ಈ ತರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ದಟ್ ಕೆಲವೊಂದು ನಾನು ಈ ತರ ಇದೀನಿ ಅಂತ. ಸೊ ನಾನ್ ಆಮೇಲೆ ಶೇರ್ ಮಾಡ್ಕೊಂಡಿದ್ದು ನನ್ ಒಂದಷ್ಟೆಲ್ಲ ಫೋಟೋಸ್ ಎಲ್ಲ ತೋರಿಸ್ದಾಗ ಆಕ್ಚುಲಿ ನಂತರನೇ ಇದೆ, ಆಕ್ಚುಲಿ ಐ ಡೂ ದಿಸ್ ಇನ್ ರಿಯಲ್ ಲೈಫ್ ಆತರ ಎಲ್ಲ ಅಂದಾಗ ಓಕೆ ದೆನ್ ಇಟ್ ಇಸ್ ಪರ್ಫೆಕ್ಟ್ ಅಂತ. ಅಂಡ್ ಅವರು ಕೂಡ ಅದೇ ರೀತಿ ಹುಡುಕ್ತಾ ಇದ್ರು, ಜಾ ಲೈನ್ಸೇ ಬೇಕು ಅಂತ. ಇದನ್ನೆಲ್ಲ ಮಾಡ್ಕೊಂಡ್ ಬರಕ್ ಆಗಲ್ಲ ಅಲ್ಲ, ಸೊ ಆಲ್ರೆಡಿ ಇತ್ತು. ಸೊ ಅದಿಂಗೆ ಅಂತ ಅಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನೋ ತರ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಇಲ್ಲಿ. ಸರಿ, ವೈದ್ಯರು ಸಿಕ್ಕಿದೆಲ್ಲಿ ನಿಮ್ಗೆ? ಬಯಸಿದ್ರೆ ಸರಿ ಹಾಲು ಅನ್ನನ ಈ ಡೈರೆಕ್ಟರ್ ವೈದ್ಯರು? ಆಕ್ಚುಲಿ ವೈದ್ಯರೇ ನನಗೆ ಕಾಲ್ ಮಾಡ್ಬಿಟ್ಟು ಈ ತರ ಒಂದು ಸಿನಿಮಾ ಇದೆ ಮಾತಾಡೋಣ ಅಂತ. ಸೊ ಮಾತಾಡೋದಕ್ಕೆ ಅಂತ ಹೋದ್ವಿ, ಮೀಟ್ ಆದ್ವಿ. ಫಸ್ಟ್ ಒಂದ್ ಲೈನ್ ಅಲ್ಲಿ ಈ ತರ ಸಿನಿಮಾ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು, ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂತ. ಲೈಕ್ ಟ್ರಾವೆಲಿಂಗ್ ಅಂದ್ರೆ ಫಸ್ಟ್ ನನ್ ಕಿವಿ ಫಸ್ಟ್ ಓಕೆ ಅಂತ ಇರುತ್ತೆ. ಆಮೇಲೆ ಫುಲ್ ಸಬ್ಜೆಕ್ಟ್ ಹೇಳ್ತೀನಿ ಅಂತ ಒಂದಿನ ಆಯ್ತು. ಸೊ ಫುಲ್ ಸಬ್ಜೆಕ್ಟ್ ಹೇಳಿದ್ರೆ ಆವಾಗ ಐ ವಾಸ್ ವೆರಿ ಇಂಪ್ರೆಸ್ಡ್. ಅಂಡ್ ಮೇನ್ಲಿ ನಾನ್ ಮಾಡಿರುವಂತ ರೋಲ್ ಇಟ್ ಇಸ್ ವೆರಿ ಪವರ್ಫುಲ್ ಅಂಡ್ ವೆರಿ ಚಾಲೆಂಜಿಂಗ್ ರೋಲ್. ಅಂದ್ರೆ ಒಂದು ಸಿನಿಮಾನ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿಯಲ್ಲಿ ಇದೆಯಲ್ಲ ಅದು. ಸೊ ವೆರಿ ಚಾಲೆಂಜಿಂಗ್ ಅಂತ ಅನಿಸ್ತು. ಅಂಡ್ ಆಲ್ಸೋ ಏನ್ ಹಂಗಂತ ಬೆಟ್ಟ ಎಲ್ಲ ಎತ್ತಿಡಲ್ಲ ನಾನು, ಬೆಟ್ಟ ಹತ್ತೋದಿತ್ತಲ್ಲ ಅದೇ ದೊಡ್ಡ ವಿಷಯ ನಂಗೆ. ಸೊ ಇಟ್ ವಾಸ್ ನೈಸ್. ನನ್ಗೆ ಯಾ ಶ್ಯೂರ್ಲಿ ಈ ತರದೊಂದು ಸಬ್ಜೆಕ್ಟ್ ಗೊತ್ತಿಲ್ಲ ಮುಂದೆ ಮಾಡ್ತಾರೋ ಏನ ಇರುತ್ತೆ ಅಂತ. ಒಂದಷ್ಟು ಸ್ಯಾಕ್ರಿಫೈಸ್ಗಳು ಮಾಡ್ಬೇಕು ಅಂತ ಬಂತು, ಅದು ಕೂಡ ಚಾಲೆಂಜಿಂಗ್ ಇನ್ ರಿಯಲ್ ಲೈಫ್ ಅದು. ಸೊ ಒಂಥರ ನನಗೂ ಲೈಫ್ ಮೋಟಿವೇಶನ್ ತರ ಅನಿಸ್ತು, ಓಕೆ ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಏನಕ್ಕೂ ಮಾಡ್ಬೇಕು ಅನ್ನೋ ನಮಗೆ ಮಾಡ್ಕೋಬೇಕು ಅನ್ನೋ ಒಂದೊಂದ್ಸರಿ ಅನ್ಸಲ್ಲ. ಒಂದು ಸಿನಿಮಾ ಮಾಡ್ಬೇಕು ಅಂದಾಗ ನಮಗೂ ಮೆಮೊರಿಯಲ್ಲಿ ಇರುತ್ತೆ, ಆ ಸಿನಿಮಾದಲ್ಲೂ ನಾವು ಯಾವಾಗ್ಲೂ ಮೆಮೊರಬಲ್ ಆಗಿ ಉಳ್ಕೊಳ್ತೀವಿ.
ಸೊ ಅದು ಎಲ್ಲೋ ಒಂದ್ ಕಡೆ ಹೌದು ದಿಸ್ ಹ್ಯಾಸ್ ಟು ಬಿ ಟೇಕನ್, ಇದು ಸಮಥಿಂಗ್ ನನಗೆ ನಂದು ಅನ್ನೋ ತರ ಫೀಲ್ ಆಯ್ತು. ಲವ್ಲಿ, ನೀವು ಓಡಿಸಿರೋ ಗಾಡಿನೇ ಆ ಕತೆ ಹೇಳುತ್ತೆ. ನಮ್ ಫಸ್ಟ್ ಶಾರ್ಟ್ ಅಲ್ಲಿ ಆ ಗಾಡಿನ ನಾವು ನೋಡಿದ್ವಿ, ತುಂಬಾ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ಇದಕ್ಕೆ ಯಾರಾದ್ರೂ ಇನ್ ಮೂವಿ ಬ್ರ್ಯಾಂಡಿಂಗ್ ಆಗಿ ಯಾರ ಪೆಟ್ರೋಲ್ ಬಂಕ್ ಓನರ್ನೇ ನೀವು ಸ್ವಲ್ಪ ತಗೋಬಹುದಾಗಿತ್ತು. ಹೌದೌದೌದು, ಆಕ್ಚುಲಿ ನಮ್ ಪೆಟ್ರೋಲ್ ಬಂಕ್ ಓನರ್ ಪ್ರೊಡ್ಯೂಸರ್ ಆಗಿದ್ದಿದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಉಳಿಸ್ಬೋದಾಗಿತ್ತು ನಾವು ನಮ್ ಸಿನಿಮಾದಲ್ಲಿ. ಬಿಕಾಸ್ ಫ್ಯೂಯಲ್ ಜಾಸ್ತಿ ಡೀಸೆಲ್ ಖರ್ಚಾಗಿದೆ ಅಂತ. ಐ ಥಿಂಕ್ ಪ್ರೊಡಕ್ಷನ್ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡಕ್ಷನ್ ಟೀಮ್ ಚೆನ್ನಾಗ್ ಗೊತ್ತು, ಆಗಿರುತ್ತೆ. ನನ್ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡೆಲ್ಲ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದೀನಿ. ಅದಕ್ಕೆ 8 ಲಕ್ಷ ಇನ್ನ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ, ಬಟ್ ಹೈಯೆಸ್ಟ್ ಪೇಡ್ ಅಂತ ಮಾತ್ರ ಗೊತ್ತು ನನ್ಗೆ. ಅದೇ ಒಳ್ಳೆ ಎಲ್ಲ ಕಡೆ ಸ್ಪ್ಲಿಟ್ ಮಾಡಿದೀವಿ ನೋಡಿ ನಾವೆಲ್ಲ, ಹೆಂಗೆ ಅಂದ್ರೆ ಶೇರ್ ಅಂಡ್ ಕೇರ್ ತರ ನಾವು. ಸೊ ನಾವು ಒಂದೇ ಕಡೆ ದುಡ್ಡು ಹಾಕಿ ಅವ್ರಿಗೆ ಇದ್ ಮಾಡ್ಬಾರ್ದು ಅಂತ ಬಿಟ್ಟು ಕಾರ್ನ ಮೇನ್ ಸ್ಟ್ರೀಮ್ ಅಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲಾ ಕಡೆನೂ ಒಂದೊಂದ್ ಸ್ವಲ್ಪ ದಾನ ಮಾಡ್ಕೊಂಡ್ ಬಂದಿದ್ವಿ. ದಾನ ಅಂತ ಹೇಳ್ಬಾರ್ದು, ಇರ್ಲಿ ದಾನ, ಚಾರಿಟಿ ಮಾಡ್ಕೊಂಡ್ ಬಂದಿದೀವಿ. ಲೈಕ್ ಪೆಟ್ರೋಲ್ ಹಾಕ್ಸೋದ್ರಿಂದ ಒಂದಷ್ಟು ಚಾರಿಟಿ ಮಾಡ್ಕೊಂಡ್ ಬಂದಿದೀವಿ. ಆದ್ರೆ ಈ ಮಾರ್ಕೆಟಿಂಗ್ ಮಾಡೋದಕ್ಕೆ ಈ ಒಬ್ಬ ಯಾರೋ ನಮ್ಮ ತುಂಬಾ ಖಾಸ ಗೆಳೆಯರು ಒಬ್ರು ಪವನ್ ಅಂತ ಒಬ್ರು ಇದಾರೆ. ಗೊತ್ತು ಬಿಡಿ ನಮ್ಗೆ. ಅವರು ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ತಗೊಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಅದಕ್ಕೆ ಎಲೆಕ್ಟ್ರಿಕ್ ಗಾಡಿ ಕೊಡ್ಸ್ಬಿಡ್ತಾರೆ ಅವ್ರ ಮನೇಲಿ, ತಗೊಳ್ಕೋಬೇಡಿ ಅಂತೇಳಿ. ಆದ್ರೆ ಅವ್ರು ಎಲೆಕ್ಟ್ರಿಕ್ ಗಾಡಿಗೆ ಚಾರ್ಜ್ ಮಾಡ್ತಾ ಇರ್ಲಿ, ಆದ್ರೆ ಫುಲ್ ಚಾರ್ಜ್ ಆಗಿರೋ ಒಂದ್ ಪರ್ಸನ್ ನಮ್ ಡೈರೆಕ್ಟರ್. ಸೊ ಅವ್ರನ್ನ ಈಗ ವೆಲ್ಕಮ್ ಮಾಡುವಂತ ಸಮಯ. ಪ್ಲೀಸ್ ನಮ್ ಡೈರೆಕ್ಟರ್ ಬಂದು ನಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಕರ್ಸೋಣ ಫಸ್ಟ್. ಆಕ್ಚುಲಿ ನೀವು ತಿಂತಿರೋದು ಅವ್ರದಲ್ವಾ? ಇರ್ಲಿ. ಏನ್ ಗೊತ್ತಾ, ನಮ್ ದೇವಿ ಪ್ರಸಾದ ಕೊಟ್ರು ಬ್ಯಾಡ್ ಇದಕ್ಕೆ ಹಾಕಕ್ಕೆ. ಓಕೆ, ಇದು ತಿನ್ನೋಕೆ ಏನಾರ ಕೊಡಿ ಅಂತ ಕೇಳಿದೆ. ಬೆಂಕಿ ಮಾತ್ರ ಇದೆ, ಆಕ್ಚುಲಿ ಸ್ಪ್ರೌಟ್ಸು ಉಪ್ಪಿಲ್ದೆ ಖಾರ ಇಲ್ದೆ. ಇದು ತಿಂದ್ರೆ ನಿಜವಾಗ್ಲೂ ಒಳ್ಳೇದು. ಸೆಟ್ಟಲ್ ಅವ್ರ ಊಟ ಯಾರು ತಿನ್ನಲ್ವಂತೆ. ನಾನು ಮಾಡ್ಲೇಬೇಕು ಶಾರ್ಟ್ ಅಲ್ಲಿ. ನಾನು ದಯವಿಟ್ಟು ಅಯ್ಯೋ ಅಲ್ಲ, ಫಸ್ಟ್ ಟೈಮ್ ಪಾಪ ಉಪ್ಪು ಸಪ್ಪೆ ಉಪ್ಪಿಲ್ದೆ ಇರೋದು ಖಾರ ಇಲ್ದಿರೋದು ಕೊಟ್ರು ಥ್ಯಾಂಕ್ಸ್ ಹೇಳ್ತಿದ್ರಲ್ಲ. ಸೊ ಗ್ಲಾಡ್. ಇವಾಗ ನೋಡಿ, ಇವಾಗ ಇದಕ್ಕೆ ಕೇಳಿದಾರೆ, ನೆಕ್ಸ್ಟ್ ಪೆಟ್ರೋಲ್ ಕೇಳ್ತಾರೆ ಟ್ರಾವೆಲ್ಗೆ. ಕರ್ಕೊಂಡು ಹೋಗ್ಬಿಡೋಣ ಅಟ್ಲೀಸ್ಟ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಾದ್ರೂ ಅವ್ರನ್ನ ಕರ್ಕೊಂಡು ಹೋಗೋಣ. ಸೊ ಪಾರ್ಟ್ 2 ಇದೆಯಾ? ಹೇಳಿಲ್ವಾ ನೀವು? ಸರಿ, ಪಾರ್ಟ್ 2 ಅಲ್ಲಿ ಹೇಳಿಲ್ವಾ? ನಮ್ ಡೈರೆಕ್ಟರ್ ನೋಡಿ ಎಲ್ಲಾನು ಸಸ್ಪೆನ್ಸ್. ಅವ್ರದ್ದು ಫುಲ್ ಕ್ರಿಯೇಟಿವ್ ಐಡಿಯಾಸ್ ನವೀನ್ ಸರ್. ಅಡ್ವೆಂಚರಸ್ ಆಗ್ಲಿ ಎಲ್ಲದಲ್ಲೂ ಕ್ರಿಯೇಟಿವ್. ಇವಾಗ್ಲೂ ನೋಡಿ ಸೆಟಪ್ ಹೆಂಗಿದೆ. ನಾನು ಇವಾಗ ಕ್ಯಾಮ್ರಾ ಆನ್ ಮಾಡಕ್ ಮುಂಚೆ ಬೆಂಕಿನೇ ಕಂಟ್ರೋಲ್ ಮಾಡಿದ್ರು. ನಮ್ ಪ್ರೀವಿಯಸ್ ಶಾರ್ಟ್ ಅಲ್ಲಿ ಇರ್ಲಿಲ್ಲ, ಬಂದ್ ಕೂತಿತ್ತು. ಅಲ್ಲ, ಶೂಟ್ ಅಲ್ಲಿ ನಮ್ನೆಲ್ಲ ಕಂಟ್ರೋಲ್ ಮಾಡಿದಾರೆ, ಇಲ್ಲೂ ಮಾಡಿರ್ತಾರೆ. ನೋಡಿ ಸೂಪರ್. ನೋಡಿ ಹಿಂಗೆ ಕಂಟ್ರೋಲ್ ಮಾಡಿರ್ಬೇಡ, ನಮ್ಗೆ ಎಷ್ಟು ಆಟ ಕೊಟ್ಟಿರ್ಬೇಡ ಅಲ್ವಾ. ಬಟ್ ವೈದ್ಯರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು. ಆ ವೈದ್ಯರು ಯಾಕೆ ಈ ತರ ಒಬ್ಬ ಆಕ್ಟರ್ಗೆನೆ ಕರೆಕ್ಟ್ ಆಗಿ ಫೋನ್ ಮಾಡಿದ್ದು, ಪ್ಲಸ್ ಅವ್ರಿಗೆ ತನ್ನನ್ ತಾನೇ ಕನ್ನಡಿ ನೋಡ್ಕೊಂಡಂಗ ಆಯ್ತಂತೆ. ಸ್ಕ್ರಿಪ್ಟ್ ನೋಡ್ತಾ ಇದ್ದಾರೆ. ವೈದ್ಯರು ಯಾರು ಇಲ್ಲಿ? ಎಕ್ಸ್ಕ್ಲೂಸಿವ್ಲಿ ಅದೇ ಎಕ್ಸ್ಕ್ಲೂಸಿವ್ ಅಂತ. ಯಾಕಂದ್ರೆ ಹೇಳ್ತಾ ಇದ್ರು ದೀಪಿಕಾ ಮ್ಯಾಮ್ ಏನಂದ್ರೆ ಮಾಡ್ತಾ ಇದಾರೆ. ಆಮೇಲೆ ದೀಪಿಕಾ ಮ್ಯಾಮ್ ಅದನ್ನೇ ಹೇಳ್ತಾ ಇದ್ರು, ಏನಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಕೊಟ್ಟಿದ್ದು ಹಾಲು ಅನ್ನ ಅಂತ. ಈಗ ನಾನು ಉಪ್ಪಿಲ್ದೆ ಬಯಸಿದ್ನಲ್ಲ ಈ ತರ, ಆತರ ನಮ್ಮ ದೇವಿ ಈ ತರ ಕೊಟ್ರಲ್ಲ ನನ್ಗೆ ತಿನ್ನಕ್ಕೆ, ಆ ತರ. ಸೊ ನೀವು ವೈದ್ಯರಾಗಿ ಅದೇ ದೇವಿಗೆ ಏನಕ್ಕೆ ನೀವು ಫೋನ್ ಮಾಡಿದ್ರಿ? ಅದು ಕರೆಕ್ಟಾಗಿ ದೀಪಿಕಾ ಅವರೇ ಬೇಕು ಅಂತ ಅನ್ಸಿದ್ದೇನಕ್ಕೆ? ಗೊತ್ತಿತ್ತು ಅವರು ಟ್ರಾವೆಲ್ ಫ್ರೀಕ್ ಅಂತ. ಈಗ ನಾಗಿನಿಂದ ವೈದ್ಯರು ಮಾಡಿದ. ಸಾರಿ, ಏನ್ ಮಾಡಿದ್ರೆ ನಮ್ ಡೈರೆಕ್ಟರ್ ಫುಲ್ ಇದ್ದೇ ಮೂಡಲ್ಲಿದ್ದಾರೆ. ನೀವೀಗ ದೇವತೆ ಅಂತ ಕರಿತಿದ್ದೀರಾ? ಹೌದು. ಸರಿ, ಬಿಕಾಸ್ ನಿಮಗೆ ಇದು ಸಿಕ್ಕಿದೆ, ಪ್ರಸಾದ ಸಿಕ್ಕಿದೆ, ಒಳ್ಳೆ ಹೆಲ್ದಿ ಫುಡ್ ಕೊಟ್ಟಿದ್ದಾರೆ. ಸೊ ಬಟ್ ಏನಕ್ಕೆ ಆ ಸ್ಕ್ರಿಪ್ಟ್ ನ ಇವ್ರಿಗೆ ಹೋಗ್ಬೇಕು ಅಂತ ಅನ್ಸಿದ್ ಏನಕ್ಕೆ? ಅವ್ರಿಗೆ ಗೊತ್ತಿತ್ತಾ ಅವ್ರು ಟ್ರಾವೆಲ್ ಮಾಡ್ತಾರೆ, ಟ್ರಾವೆಲ್ ಫ್ರೀಕ್ ಅಂತ ಗೊತ್ತಿತ್ತಾ ನಿಮ್ಗೆ ಮುಂಚೆನೆ? ಹೌದೌದು, ಖಂಡಿತ ಗೊತ್ತಿತ್ತು. ಯಾಕಂದ್ರೆ ಅವ್ರ ಪ್ರೊಫೈಲ್ ಎಲ್ಲ ನೋಡಿದ್ವಿ, ಪರ್ಫೆಕ್ಟ್ ಆಗಿತ್ತು. ಸೊ ಪಾಯಲ್ ಕ್ಯಾರೆಕ್ಟರ್ ಏನ್ ಬೇಕಾಗಿತ್ತು ಪರ್ಫೆಕ್ಟ್ ಆಗಿದ್ರು. ಅಂಡ್ ನೀವೇ ನೋಡ್ತಿರಲ್ಲ, ಇನ್ನೇನು ಕೆಲವೇ ದಿನದಲ್ಲಿ ಸಿನಿಮಾ ಬರುತ್ತೆ. ಓಕೆ, ಇದಕ್ಕ ಚೂಸ್ ಮಾಡಿದ್ದಾರೆ ಅಂತ ನೀವೇ ಅನ್ಸುತ್ತೆ. ನೋಡು ಪವನ್, ಅವರು ಹೇಳ್ತಾ ಇರೋದು ನೋಡು, ಪಾಯಲ್ ಅಂತ ಇದ್ರು. ನಾನು ಪಾರ್ವತಿನ ಹೇಳ್ತಾರ ಅಂತ ನಾನು ಕಾಯ್ತಾನೆ ಇದೀನಿ. ಅವ್ರು ಹೇಳಿಲ್ಲ. ನೋಡಿ ಇದು ಹೆಂಗಾಗಿದೆ ಅಂತಂದ್ರೆ, ಆ ಕಡೆ ಈ ಕಡೆ ಇಬ್ರು ನಮ್ನ ಕೂರ್ಸ್ಕೊಂಡು ಪಾರು ಯಾರು ಅಂತ ನನ್ನ ಹತ್ರ ಇಲ್ಲಿ ಕೇಳೋದು, ಅವ್ರು ನೀವು ಏನೋ ಹ್ಯಾಶ್ಟ್ಯಾಗ್ ಪಾರ್ವತಿ ಯಾರು ಅಂತ ನೀವು ಕೇಳೋದು. ಸರಿ, ಈ ಹ್ಯಾಶ್ಟ್ಯಾಗ್ ಬಗ್ಗೆ ಅವ್ರು ಹೇಳಿದ್ರು. ಏನಕ್ಕೆ ಹ್ಯಾಶ್ಟ್ಯಾಗ್ ಏನಕ್ಕೆ ಹಾಕಿದ್ರಿ ನೀವು? ಅಂದ್ರೆ ಅವರು ಅಲ್ಟಿಮೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ತುಂಬಾ ಜನ ಮಾಡ್ತಾರೆ, ಒಂದಷ್ಟು ಜನ ಗೊತ್ತಿರುತ್ತೆ, ನಾವಿಲ್ಲ ಅಂತ ಹೇಳ್ಬಾರ್ದು. ಬಟ್ ದೀಪಿಕಾ ಮ್ಯಾಮ್ ಹೇಳಿದ್ದನ್ನ
ಎಕ್ಸ್ಪ್ಲನೇಷನ್ ಅಲ್ಟಿಮೇಟ್ ಆಗಿತ್ತು. ಏನಕ್ಕೋಸ್ಕರ ಹ್ಯಾಶ್ ಟ್ಯಾಗ್ ಹಾಕ್ಬೇಕು ನಿಜವಾಗ್ಲು ಅಂತ ತಗೊಂಡ್ರು. ಏನಕ್ಕೆ ಆತರ ಹ್ಯಾಶ್ ಟ್ಯಾಗ್? ಅದಕ್ಕೆ ನಿಮಗೆ ಸಿನಿಮಾ ಇಂಟರ್ವಲ್ ಸಿಗುತ್ತೆ. ಬಟ್ ನಾನು ಪ್ರಾಮಿಸ್ ಮಾಡ್ಬಿಟ್ಟಿದೀನಿ, ನಮ್ಮ ಡೈರೆಕ್ಟರ್ ಹೇಳ್ತಾರೆ ಯಾಕೆ ಅಂತ. ಸೊ ಕೇಳ್ಬಿಡೋಣ. ಅಲ್ಲ ಸರ್, ಉಪೇಂದ್ರ ಸರ್ ಇದ್ದಂಗೆ ಎಲ್ಲ ಸಿನಿಮಾದಲ್ಲೇ ನೋಡಿ ಅಂತ ಇದ್ದಾರೆ. ಇಲ್ಲ, ನಿಮಗೆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಕ್ಯಾನ್ಸರ್ ಸಿಗುತ್ತೆ. ಬಟ್ ಹ್ಯಾಶ್ ಟ್ಯಾಗ್ ಅಂತಂದ್ರೆ ಇವಾಗ ನಿಮಗೆ ಗೊತ್ತಿದೆ ಫುಲ್ ಟ್ರೆಂಡಿಂಗ್ ಬಗ್ಗೆ ಇವತ್ತು ಏನು ಸೋಷಿಯಲ್ ಮೀಡಿಯಾ ಇದೆ. ಸೊ ಸಿನಿಮಾ ಈಗ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮು, ಇನ್ಫ್ಲುಯೆನ್ಸರ್ಸ್ ಏನಿದಾರೋ, ಸೊ ಈ ಸಿನಿಮಾನು ರಿಲೇಟೆಡ್. ಸೊ ಇವ್ರೇನು ಪಾಯಲ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೊ ಕಂಪ್ಲೀಟ್ಲಿ ರಿಲೇಟೆಡ್. ಸೊ ಹಾಗಾಗಿ ಹ್ಯಾಶ್ ಟ್ಯಾಗ್ನ ಅಲ್ಲಿ ಬಳಸ್ಕೊಂಡಿದ್ದೀವಿ. ಅಂಡ್ ಅದೇನಕ್ಕೆ ಪಾರ್ವತಿ ಮುಂದೆ ಇದೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ಒಳ್ಳೇದು. ಆಕ್ಚುಲಿ ಅದಕ್ಕೊಂದು ಸ್ಟೋರಿ ಇದೆ, ಅದಕ್ಕೋಸ್ಕರನೇ ಬಿಟ್ಕೊಡ್ತಾ ಇಲ್ಲ. ಅದರ್ವೈಸ್ ಹ್ಯಾಶ್ ಟ್ಯಾಗ್ ಅಂತ ಇಲ್ಲಿ ತನಕ ಯಾವ ಸಿನಿಮಾನು ಬಂದೇ ಇಲ್ಲ. ಖಂಡಿತ ಬಂದಿಲ್ಲ. ಸೊ ಹ್ಯಾಶ್ ಟ್ಯಾಗ್ ಅದನ್ನು ನಾವು ಸಿಂಬಾಲಿಕ್ ಆಗಿ ಯೂಸ್ ಮಾಡ್ಕೊಂಡು ಅದ್ರ ಮುಂದೆ ಒಂದು ಏನೋ ಕ್ಯಾರೆಕ್ಟರ್ ನೇಮ್ ಹಾಕಿ, ಕ್ಯಾರೆಕ್ಟರ್ ನೇಮ್ ಅದು ಹೀರೋಯಿನ್ ಓರಿಯೆಂಟೆಡ್ ಆಗಿ, ಇದೆಲ್ಲ ಒಂದ್ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಸ್. ಆ ಸ್ಪೆಷಲ್ ಮೂಮೆಂಟ್ಸ್ ಸಿನಿಮಾದಲ್ಲಿ ಒಂಥರ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಜನಕ್ಕೆ. ಹೌದೆಲ್ಲ ಇಂಟರ್ವ್ಯೂ ಹೇಳ್ಬಿಟ್ರೆ ಅಲ್ವಾ, ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಆಮೇಲೆ ಏನಂದ್ರೆ ನಮ್ಮ ಸಿನಿಮಾನ ಪೂರ ನಾವು ಎಲ್ಲ ಬಿಟ್ಕೊಟ್ಟು ಮಾಡೋದ್ ಬೇಡ ಅಂತ ಸುಮ್ನೆ ನಮ್ಗೆ ಆಡಿಯನ್ಸ್ ಕಳ್ಕೊಳಕ್ ಇಷ್ಟ ಇಲ್ಲ. ನೋಡಿ ನೀವೆಲ್ಲರೂ ನಮ್ಮವರು, ಆದ್ರೂ ನೀವೆಲ್ಲ ಬಂದ್ ಸಿನಿಮಾ ನೋಡ್ಬೇಕಲ್ಲ. ನಾವೇ ಫಸ್ಟ್ ಫುಲ್ ಸಸ್ಪೆನ್ಸ್ ಅಲ್ಲಿ ಇದ್ದಾರೆ ನವೀನ್ ಸರ್ ಎಲ್ಲ ಟೀಮು. ಏನ್ ಮಾರು ಬಾಯ್ ಬಿಡ್ತಾ ಇಲ್ಲ. ನನಗೇನ್ ಗೊತ್ತ ಅನ್ಸೋದು, ಇವ್ರು ನನ್ನ ಬ್ಯಾನರ್ ಇವ್ರು ತುಂಬಾ ಇಷ್ಟ ಆಯ್ತು. 18-36 ಅಂತ. 1836 ನಾನು ಹೇಳೋದು 18 ಇಯರ್ ಟ್ರಾವೆಲ್ ಮಾಡಿ 36 ಇಯರ್ಸ್ ಟ್ರಾವೆಲ್ ಮಾಡಿ, ಆದ್ರೆ ನಾವು ಮನ್ಸಲ್ಲಿ ಯಾವಾಗಲೂ ನಾವು 18 ನಾವು 36-46 ಮಾಡ್ಕೊಂಡ್ಬಿಟ್ರು 18. ಬಟ್ ಏನಕ್ಕೆ ಈ ತರ ಬ್ಯಾನರ್ ಹೆಸರನ್ನ? ಅದು ಪ್ರೊಡ್ಯೂಸರ್ ಸ್ವಲ್ಪ ಸ್ಪೆಷಲ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ 18-36 ಅವ್ರಿಗೆ 4 ಪ್ಲೇಸ್ ಮಾಡಿ ನೋಡಿ. ಪ್ರೊಡ್ಯೂಸರ್ ಪ್ರೇಮ್ ಸರ್ ನೀವು ಕೇಳಿಸ್ಕೊಂಡ್ರೆ ಅಷ್ಟೇ, ವೈ ಡಿಡ್ ಐ ಪ್ರೊಡ್ಯೂಸ್ ದಿಸ್ ಮೂವಿ ಅಂತೀರಾ. ಒರಿಜಿನಲ್ ಇದೆ ಹೇಳ್ತಾ ಇದ್ದಾರೆ, ಬಟ್ ಅವ್ರ ಮನ್ಸು 18. ಲೆಟ್ಸ್ ಗೋ ವಿತ್ ಅಲ್ವಾ, ಯಾಕಂದ್ರೆ ಪಾರ್ಟ್ 2 ಮಾಡ್ಬೇಕಲ್ಲ. ಹೌದು ಸರ್, ನಿಮ್ ಸುಮ್ನೆ ಆಫರ್ ಅಂತ ಹೇಳಿರೋದು. ಆಕ್ಚುಲಿ ಅವ್ರಿಗೆ ಗೊತ್ತಾಗಿಲ್ಲ ಅಲ್ಲ, ಇದು ಎಕ್ಸ್ಕ್ಲೂಸಿವ್ ಕೊಡಿ. ನಾವು 11 o'clock ಊಟ ಮಾಡಿದ್ರು ಸಾಕು. ಅಲ್ಲ, ನಾವು ಊಟ ಮಾಡ್ತೀವಿ, ಆದ್ರೆ 7 o'clock ಮಾಡ್ತೀವಿ, ಒಟ್ಟು ಕ್ಲಾಕ್ ಅಲ್ಲೇ ಮಾಡ್ತೀವಿ ನಾವು. ಬಟ್ ಆದ್ರೆ ಎಸ್ ಪ್ರೇಮ್ ಸರ್ ಬಗ್ಗೆ ಹೇಳಿ ದಯವಿಟ್ಟು. ಸರ್, ಇನ್ನೊಂದು ನೋಡಿದೆ, ಅವ್ರ ಕಾರ್ ನಂಬರ್ ಅದೇ ಅಲ್ವಾ? ಹೌದು, ಕಾರ್ ನಂಬರ್ ಅದೇ 1836 ನಾವ್ ಹೆಂಗ್ ಆಗ್ಬಿಡಿದೆ ಅಂದ್ರೆ ಒಂಥರ ಹ್ಯಾಶ್ ಟ್ಯಾಗ್ 1836 ಆಗ್ಬಿಡಿದೆ ಇದು ನಮಗೆ. ನಾವು ಎಂಟ್ರಿ ಬಂದ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಆಫೀಸ್ಗೆ ಫುಲ್ 1836. ನೆಕ್ಸ್ಟ್ ಅವ್ರ ಇದನ್ನು ಅಷ್ಟೇ, ಬ್ಯಾನರ್ ಆಗಿರ್ಬೋದು ಅಥವಾ ಅವ್ರ ಕಂಪನಿ ನೇಮು 1836. ಎಲ್ಲಾ ಕಡೆ ಏನಕ್ಕೆ ಅಂತ ಕೇಳಿದಾಗ ದೇ ಹ್ಯಾಡ್ ಒನ್ ಒಳ್ಳೆ ವಿಚಾರ ಹೇಳಿದ್ರು. ಇಟ್ಸ್ ನಾಟ್, ಕೆಲವರು ನ್ಯೂಮರಾಲಜಿ ನಂಬ್ತಾರೆ, ಕೆಲವರು ನಂಬಲ್ಲ, ಬಟ್ ಒಂದ್ ಫ್ಯಾನ್ಸಿ ನಂಬರ್ ಅಂತ ಇಷ್ಟಪಡ್ತಾರೆ ಕೆಲವರು. ನೀವ್ ಎಲ್ರಿಗೂ ಗೊತ್ತಿರುತ್ತೆ, ಫೋನ್ ಎಲ್ಲ ಆತರ ಎಲ್ಲ ಟ್ರೈ ಮಾಡಿರ್ತಾರೆ. ಇವರು ಆತರ ಒಂದು 9 ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಹೇಗೆ ಉಲ್ಟಾ ಸೀದಾ ಮಾಡಿದ್ರು ಇಟ್ ಕಮ್ಸ್ ಅರೌಂಡ್ 9. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಹೌದು, 8+1 ಕರೆಕ್ಟ್. 3+6 9. ಸೊ 6 ಅಂಡ್ ಏನೋ ಇನ್ನೊಂದು 3+ ಮತ್ತೆ 6 ಮಾಡಿದ್ರೆ 9 ಬರುತ್ತೆ. ಸರ್, ಇನ್ನೊಂದು ನನ್ ಕ್ಯೂರಿಯಾಸಿಟಿ, ಖರ್ಚು ಎಷ್ಟಾಗಿದೆ ಸರ್ ಸಿನಿಮಾಗೆ ಇವಾಗ ಈ ನಂಬರ್ 1 ಮೇಲೆ? ಅದಕ್ಕೆ ಅವ್ರನ್ನೇ ಕರ್ಸ್ಬೇಕು ಸರ್, ಒಂದು ಫಿಗರ್ 1836 ಯಾವ್ದೋ ಒಂದ್ ಕೊಡೋಣ ಬೇಕಿದ್ರೆ. ಸರ್, ಅಲ್ಲ ಡೀಸೆಲ್ಗೆ ಎಷ್ಟು ಖರ್ಚು ಮಾಡಿದ್ರೆ ಅಷ್ಟು ಹೇಳಿ. ಡೀಸೆಲ್ಗೆ ಈಗ ಅಕೌಂಟ್ಸ್ ಕೌಂಟ್ ಮಾಡ್ತಿದ್ದಾರೆ. ಸ್ಪೆಷಲ್ ಆಡಿಟರ್ ನ ಅಪಾಯಿಂಟ್ ಮಾಡಿದೀವಿ. ಫಿಗರ್ ಅಂದ್ರೆ ಸರ್, ಒಂದು ಪ್ರೊಡಕ್ಷನ್ ಖರ್ಚಾಗ್ಲಿ ಇಲ್ಲ ಡೀಸೆಲ್ಗೆ ಎಷ್ಟಾಯ್ತು ಆ ಗಾಡಿ? ಅದು ಯಾಕಂದ್ರೆ 1 ಲಕ್ಷ ಕಿಲೋಮೀಟರ್ ಓಡಿದ್ಯಾ ಬರೀ ಶೂಟ್ ಅಲ್ಲಿ. ಅದು ಒಂದ್ ಗಾಡಿ, ಆ ತರದ್ದು ಇನ್ನ 2 ಗಾಡಿ ಇದೆ. ಅದೇ ಕ್ರೂ ಮೆಂಬರ್ಸ್ ಓಡಾಡ್ಬೇಕಲ್ಲ ಜೊತೆಗೆ. ಮತ್ತೆ ಅದು ಸೇರಿಸ್ಕೊಂಡ್ರೆ ಒಂದ್ 5 ಲಕ್ಷ ಬರೀ ಶೂಟ್ಗೆ, 5 ಲಕ್ಷ ಕಿಲೋಮೀಟರ್ ಬರೀ ಶೂಟ್ಗೆ. ಕರೆಕ್ಟಾ? ಅಲ್ಲ, ನಾವು ಸಿನಿಮಾ ಆದ್ಮೇಲೆ ಆಕ್ಷನ್ ಹಾಕೋಣ ಅನ್ಕೊಂಡಿದೀವಿ. ಅಲ್ಲ, ಆಕ್ಷನ್ ಮಾಡೋಣ ಅಂತ ಇದೀವಿ. ಅದ್ರ ಮೇಲೆ ದೀಪಿಕಾ ದಾಸ್ ಅಂತ. ಹೌದು, ಅಲ್ಲ ಅದ್ಮೇಲೆ ನೀವು ದೀಪಿಕಾ ಕಡಿಮೆ ಕೊಟ್ರೆ ನನಗೆ ಜಾಸ್ತಿ ಕೊಟ್ರೆ ನೀವು ಅದ್ರ ಮೇಲೆ ದೀಪಿಕಾ ದಾಸ್ ಅಂತ ಸೈನ್ ಹಾಕಿ ಆಕ್ಷನ್ ಮಾಡಿದ್ರೆ ಖಂಡಿತ ಹೇಳ್ತಾ ಇದ್ದೀನಿ. ಅಲ್ಲ, ನಾನೇ ತಗೊಳ್ಳೋಣ ಅನ್ಕೊಂಡೆ. ಫೈನ್, ಈಗ ನಾನು ತಗೊಂಡ್ ಬಾರದ್ರೆ ಸ್ವಲ್ಪ ಜಾಸ್ತಿ ಹೋಗುತ್ತಲ್ವಾ? ಹೌದಾ? ನೀವೇ ಅಂದ್ರೆ ದಯವಿಟ್ಟು ಎಷ್ಟು ಕೊಡ್ತೀರಾ ಹೇಳಿ. ಕಮಾನ್, ಲೆಟ್ಸ್ ಮೇಕ್ ಎ ಡೀಲ್. ಅದು ಎಷ್ಟು ಪೆಟ್ರೋಲ್ ಖರ್ಚಾಗಿದೆ ನೋಡಿ. ಈಗ ನೋಡಿ, ಲಕ್ಕಿ ನಂಬರ್ ಇದು ಹೆಂಗಿದೆ ಅಂತಂದ್ರೆ ಓನರ್ ಎಲ್ಲರನ್ನೂ ಸೇರಿಸ್ಬಿಟ್ಟೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಂಗಿದೆ ಇದು. ಈಗ ನಿಮಗೆ ಬೇಕಾದ ಇಲ್ಲ, ಆಕ್ಚುಲಿ ದೀಪಿಕಾ ದಾಸ್ ಅವ್ರ ಸೈನ್ ಇದ್ರೆ
ಡೆಫಿನೆಟ್ಲಿ. ಸರಿ, ನಾನು ಡೀಲ್ ಮಾಡ್ಕೊತಾ ಇದ್ದೀನಿ ಈಗ. ನಾನು 90,000 ಕೊಡ್ತೀರಾ ನಂಗೆ? 9 ಇಸ್ ಗುಡ್ ನಂಬರ್. 90,000 9 lakh. ಸರಿ, ನಾನು ಆಮೇಲೆ 90 lakhs ಮಾರ್ತೀನಿ ನಿಮ್ಗೆ ಬೇಕಾ? ಇಲ್ಲ ನೀವು ಪರವಾಗಿಲ್ಲ, ನಿಮ್ ಸೈನ್ ಮೈನ್ ದಟ್ ಎಂಬೋಸಿಂಗ್ ನೀವ್ ಈಗೆಲ್ಲ ಅಂದ್ರೆ ನಾನು ಅವ್ರ ಹಾರ್ಟ್ ಮೇಲೆ ಸೈನ್ ಕೊಟ್ಬಿಡ್ತೀನಿ ಈಗಾಗಲೇ. ಈಗ ಹಾಕಿರ ಅವ್ರು ಹೇಳಿದ್ರು 90. ಅದೇ ಇಲ್ಲಿ ಹಾಕಿರ ನೋಡ ಆತರ. ಇಲ್ಲ ನೀವು ಗಾಡಿ ಮೇಲೆ ಎಂಬೋಸ್ ಮಾಡ್ಕೊಡಿ, ಇಟ್ ರಿಯಲಿ ಸೆಲ್ ವೆಲ್, ಆಯ್ತಾ? ಅಲ್ಲ, ನೀವ್ ಇಷ್ಟ ಹೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಬೇಕಾದ್ರೆ ನನ್ ಪ್ರೆಸೆಂಟ್ ಇರೋ ಕಾರ್ ಮೇಲೆ ದೊಡ್ಡದಾಗ ಸೈನ್ ಕೊಟ್ಬಿಡ್ತೀನಿ. 90 lakhs ಕೊಡಿ. ನಮ್ ಕಾರ್ ಇಲ್ಲ, ಬಟ್ ಈ ತರ ನೀವು ಸಿನಿಮಾಗೆ ಬಂದಿದ್ದು ವಿಚಾರ ಅಡ್ವೆಂಚರೇ ಮಾಡ್ಬೇಕು ಅನ್ನೋ ನಿಮ್ ಮೈಂಡ್ ಅಲ್ಲಿ ಸೆಟ್ ಬಂದಿದ್ದು. ಯಾಕಂದ್ರೆ ತುಂಬಾ ಸಿನಿಮಾ ನೋಡಿರ್ತೀರಾ, ಸಿನಿಮಾ ನೋಡ್ಬೇಕಾದ್ರೆ ನಾನು ಒಂದ್ ಕತೆ ಮಾಡ್ಬೇಕು ಅಂತ ಅನ್ಸಿರುತ್ತೆ ನಿಮ್ಗೆ. ಏನಕ್ಕೆ ಅಡ್ವೆಂಚರ್ ಕತೆನೇ ಮಾಡ್ಕೊಂಡು ಹೋದ್ರಿ? ನೀವೆಷ್ಟು ಅಡ್ವೆಂಚರಸ್ ಅದನ್ನ ಹೇಳಿ. ಆಚೆ ಹೋದಾಗ ಈ ತರ ಉಪ್ಪಿಲ್ಲದೆ ಊಟ ಮಾಡಕ್ ರೆಡಿನಾ ನೀವು? ಈ ಸಿನಿಮಾದಲ್ಲಿ ಸುಮಾರು ಸಲ ಮಾಡಿದ್ದಾರೆ. ನಾನು ಅಬ್ಸರ್ವ್ ಮಾಡಿರೋದು, ನಮ್ ಡೈರೆಕ್ಟರ್ ಆಕ್ಚುಲಿ ಪಾಪ ಊಟನೇ ಮಾಡಲ್ಲ. ಆಕ್ಚುಲಿ ಒಂಥರ ಡಯಟ್ ನನಗ್ ಕೊಟ್ಟಿದಾರೆ ನಾ ಬೇಜಾರೋ ಅಥವಾ ನನ್ ನೋಡಿ ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿಲ್ಲ ಗೊತ್ತಿಲ್ಲ. ನಾನ್ ಯಾವಾಗ್ಲಾದ್ರು ಬ್ಲಾಕ್ ಕಾಫಿ ಕೇಳಿದ್ರೆ ನಂಗೂ ಬ್ಲಾಕ್ ಕಾಫಿ ಶುಗರ್ ಬೇಡ ಅಂತಾರೆ. ನನಗೇನೋ ಹಣೆ ಬರ ಮಾಡ್ತಾ ಇದೀನಿ. ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಚೆನ್ನಾಗಿ ತಿನ್ಕೋತಿದ್ದೆ. ಅದಕ್ಕೆ ನಾನು ಜಾಯ್ನ್ ಆಗಿದ್ದೀನಿ ಇವತ್ತು. ಬಿಕಾಸ್ ಇವತ್ತೆಲ್ಲ ಯಾವತ್ತು ಬ್ಲಾಕ್ ಕಾಫಿ ಶುಗರ್ ಹಾಕಬೇಡಿ ದಯವಿಟ್ಟು, ಇಟ್ ಬಿ ರಿಯಲಿ ನೈಸ್ ಟೇಸ್ಟ್. ಬಟ್ ನಿಮಗೆ ಬ್ಲಾಕ್ ಕಾಫಿ ಅಂತ ಸಿನಿಮಾ ಈ ತರ ನಮ್ಗೆ #ಪಾರೋ ಪಾರ್ವತಿ ಸಿನಿಮಾ ಒಳಗಡೆ ಕರ್ಕೊಂಡ್ ಬಂದಿದ್ದು ರೀಸನ್ ಏನು, ಯಾಕೆ? ಐ ಆಮ್ ವೆರಿ ಲಕ್ಕಿ ಇದನ್ನ ಫಸ್ಟ್ ಸಿನಿಮಾಗೆ ಮಾಡ್ತಾ ಇರೋದು. ಒಂದು, ಸಿನಿಮಾಗೆ ಬಂದಮೇಲೆ ಲೈಫ್ ಒಂಥರ ಅಡ್ವೆಂಚರ್ ಆಗಿರುತ್ತೆ. ನಿಮಗೆ ಇಲ್ಲಿ ಬಂದು ಕತೆ ಬರೆಯೋದು, ಆರ್ಟಿಸ್ಟ್ಗಳನ್ನ ನೋಡ್ಕೋದು, ಪ್ರೊಡ್ಯೂಸರ್ ನೋಡ್ಕೋದು, ಇದೇ ಒಂಥರ ಅಡ್ವೆಂಚರ್ ಲೈಫ್. ಸೊ ಅದರಲ್ಲೂ ಅಡ್ವೆಂಚರ್ ಸಿನಿಮಾ ಮಾಡ್ತಿದ್ದು ಅಂದರೆ ಇನ್ನೂ ಅಡ್ವೆಂಚರ್ ಆಗಿತ್ತು. ಸೊ ಐ ಆಮ್ ವೆರಿ ಲಕ್ಕಿ. ನಾನು ಈ ಸಿನಿಮಾನ ಇವತ್ತು ಮಾಡಿ ಇವತ್ತು ಜನರ ಮುಂದೆ ತರ್ತಾ ಇದ್ದೀವಲ್ಲ. ಸೊ ಹೇಗೆ ಶುರು ಆಯಿತು ಅಂತಂದರೆ, ಅದೇ ನಾವೆಲ್ಲರೂ ಟ್ರಾವೆಲ್ ಮಾಡೇ ಮಾಡ್ತೀವಿ. ಕಾಲೇಜ್ ಡೇಸಿಂದನೂ ಟ್ರಾವೆಲ್ ಅಂತಂದ್ರೆ ತುಂಬ ಇಷ್ಟ. 8 years ಸಿನಿಮಾ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದ್ವಿ. ಹೌದು, ಅಸಿಸ್ಟೆಂಟ್ ಆಗಿ. ಸೊ ಫಸ್ಟ್ ಸಿನಿಮಾ ನಂದು ಶಿವಲಿಂಗ. ಸೊ ಅಲ್ಲಿಂದ ಹಂಗೆ ಶುರುವಾಗಿ ಲಾಸ್ಟಿಗೆ ಸಖತ್ ಸಿನಿಮಾವರೆಗೂ. ಹೌದು, ಲವ್ಲಿ ಲವ್ಲಿ ಲವ್ಲಿ, ಸೋ ಸ್ವೀಟ್. ಸೊ ಅದಕ್ಕೆ ಟೋಟಲ್ 10 ಸಿನಿಮಾಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ವಿ. ಓಹೋ, ನೈಸ್ ನೈಸ್ ನೈಸ್, ಸೂಪರ್. ಬಟ್ ಈ ಲಕ್ ಫ್ಯಾಕ್ಟರ್ ಹಿಂಗೆಲ್ಲ ಬಂದು ಒಂದು ಸಿನಿಮಾ, ತುಂಬಾ ಜನ ಹೇಳ್ತಾರೆ ಪವನ್, ಒಂದು ಸಿನಿಮಾನೇ ಅನ್ಕೋಬೇಕಂತೆ ನಾನು ಆಗ್ಬೇಕು ಅಂತ, ಸಿನಿಮಾನೇ ಅನ್ಕೋಬೇಕು ನಾನು ಆಗ್ಬೇಕು ಅಂತ. ಆ ತರ ನಿಜವಾಗ್ಲೂ ಆಗಿದೆಯಾ ಪಾರೋ ಪಾರ್ವತಿ? 100% ಆಗಿದೆ. ಇನ್ಫ್ಯಾಕ್ಟ್ ಪಾಯಲ್ ಕ್ಯಾರೆಕ್ಟರ್ಗೆ ಹ್ಯಾರ್ ಮಾಡಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ವಿ. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು ಪ್ರತಿಯೊಂದು ಕ್ಯಾರೆಕ್ಟರ್. ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಬರುತ್ತೆ. ಅದ್ರ ಅಫ್ಕೋರ್ಸ್ ದೀಪಿಕಾ ಅವ್ರನ್ನ ನಾವು ಅಂದ್ರೆ ಪಾಯಲ್ ಕ್ಯಾರೆಕ್ಟರ್ ಹುಡುಕುವಾಗ ತುಂಬಾ ಪ್ರೊಫೈಲ್ಸ್ಗಳೆಲ್ಲ ಹೋಗ್ತಾ ಇದ್ವಿ. ಅಂಡ್ ಅದರಲ್ಲಿ ದೀಪಿಕಾ ಅವ್ರ ಹೆಸರಿತ್ತು. ಸೊ ಎಲ್ಲ ಪ್ರೊಫೈಲ್ಸ್ಗಳು ನೋಡಿದಾಗ ದೀಪಿಕಾ ಅವರು ಅದಕ್ಕೆ ತುಂಬಾ ಆಪ್ಟ್ ಆಗಿದ್ರು. ಬಿಕಾಸ್ ಅವರ ಪರ್ಸನಾಲಿಟಿ ಆ್ಯಂಡ್ ಆಟಿಟ್ಯೂಡ್ ಇರ್ಬೋದು, ಆ್ಯಂಡ್ ಮ್ಯಾನರಿಸಮ್ ಇರ್ಬೋದು, ಮತ್ತೆ ಅವ್ರದ್ದೊಂದಷ್ಟು ಲೈಕ್ ಸೀರಿಯಲ್ಸಿಂದ ಹಿಡಿದು ಬಿಗ್ ಬಾಸ್ ವರೆಗೆಲ್ಲ ನಾವು ನೋಡಿದ್ವಿ. ಸ್ಪೆಷಲಿ ಎಲ್ಲದಕ್ಕಿಂತ ನಮಗೆ ಇಂಪ್ರೆಸ್ ಆಗಿರೋದು ಅವ್ರದ್ದು ಇನ್ಸ್ಟಾಗ್ರಾಮು ಆ್ಯಂಡ್ ಯೂಟ್ಯೂಬ್ ಚಾನಲ್. ಸೊ ಅದ್ರಲ್ಲಿ ನೀವು ನೋಡಿದ್ರೆ ತುಂಬ ಜನ ಅದನ್ನು ವ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಗೊತ್ತು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಅಬ್ಸಲ್ಯೂಟ್ಲಿ. ಅಲ್ಲ, ಇವಾಗ ಮ್ಯಾಮ್ ಯೂಟ್ಯೂಬ್ ಶುರು ಮಾಡಿರತ್ತೆ, ಇವ್ರನ್ನೇ ತಗೊಂಡಿದ್ದ. ಆಕ್ಚುಲಿ ನಾನ್ ಶುರು ಮಾಡಿ ತುಂಬಾ ವರ್ಷನೇ ಆಗೋಗಿದೆ. ಇಲ್ಲ, ನಾವು ಅಫ್ಕೋರ್ಸ್ ಅವ್ರು ಶುರು ಮಾಡಿ ತುಂಬಾ ವರ್ಷ ಆಗಿದೆ ಅಂಡ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ನಾವು ಇದನ್ನ ನಮ್ಮ ಟೀಮಲ್ಲಿ ಮಾತಾಡಿದಾಗ ನಮಗೆ ಓಕೆ ಇಟ್ಸ್ ಗೋ ಫಾರ್ ಅಂತ ಒಂದು ಇನ್ನರ್ ಸೀಕ್ರೆಟ್ ಕೇಳ್ತೀನಿ, ಬಿಟ್ಕೊಡಿ ಪರವಾಗಿಲ್ಲ, ಸಿನಿಮಾ ಬಗ್ಗೆ ಅಲ್ಲ. ಅವ್ರು ಯೂಟ್ಯೂಬ್ ಅಲ್ಲಿ ಇರುವಂತಹ ಶಾರ್ಟ್ಸ್ ನ ಯಾವ್ದಾದ್ರು ಕಟ್ ಆಗಿದೆಯಾ ಅಥವಾ ಅದನ್ನ ರೀಕ್ರಿಯೇಟ್ ಮಾಡಿ ಏನಾದ್ರು ಸಿನಿಮಾದಲ್ಲಿ ಪೇಸ್ಟ್ ಮಾಡ್ಕೊಂಡ್ರದ, ಯೂಸ್ ಮಾಡ್ಕೊಂಡ್ರದ? ಕೆಲವೊಂದಿತ್ತು ಶಾರ್ಟ್ಸ್ಗಳು, ಬಟ್ ಯೂಸ್ ಮಾಡಕ್ ಆಗಿಲ್ಲ. ಇಲ್ಲಿ ಓ ಮೈ ಗಾಡ್, ನಾನು ಆಕ್ಚುಲಿ ಹೇಗಿದೆ ಅಂತಂದ್ರೆ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಒಂಥರ ಇಂಡೈರೆಕ್ಟ್ ಆಗಿ ನನ್ಗೆ ಬಿಟ್ಬಿಟ್ಟಿದ್ರು ಅನ್ಕೊಳ್ಳಿ. ಈಗ ನಾನು ಈ ಸಿನಿಮಾದಲ್ಲಿ ಹೆಂಗ್ ಮಾಡಿದೀನಿ ಅಂದ್ರೆ ಈ ಮೇಕಿಂಗ್ ಮಾಡ್ಕೊಳ್ಳೋದು ನನ್ಗೊಂದು ಹುಚ್ಚು ಎಲ್ಲೇ ಹೋದ್ರು. ಓಕೆನಾ, ಇವ್ರು ನನ್ಗೆ ಅಲ್ಲಿ ತನಕ ಗೊತ್ತಿಲ್ಲ ಇವ್ರು ಮೇಕಿಂಗ್ ವಿಡಿಯೋಸ್ ನನ್ನ ಹತ್ರ ಇಸ್ಕೋತಾರೆ ಅಂತ. ನಾನೆಲ್ಲ ಈಗ ನಾನೇ ಯೂಸ್ ಮಾಡಂಗಿಲ್ಲ ಅದನ್ನ. ಹಿಂಗೇನೆ ಫ್ರೀ ಕ್ಯಾಮ್ರಾಮನ್ ನಾನ್ ಸಿಕ್ಕಿರೋದು ಆಯ್ತಾ, ಜೊತೆಗೆ ಎಲ್ಲಾ ಸ್ಟೋರೇಜ್ ನಂದ್ರಲ್ಲಿದೆ. ನಾನೆಲ್ಲ 4K ಹಾಕೊಂಡು ನಾನೆಲ್ಲ ಸರ್ಕಸ್ ಮಾಡಿ ಎಲ್ಲ ತೆಗ್ದು ಬೇರೆ ಕಡೆದಕ್ಕೆ ಹಾಕಿ ಸ್ಟೋರ್ ಮಾಡಿಡೋದು. ಎಸ್, ಅದು ಯಾವಾಗ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡೋಣ ಅಂತ ಅವಾಗಿಂದಾನೆ ಎಲ್ಲ ಎತ್ತಿಟ್ಕೊಂಡಿದೀನಿ. ಇವ್ರು ಒಂದಿನ ಸ್ಟೈಲ್ ಆಗಿ ಬಂದ್ಬಿಟ್ಟು ನನ್ನ ಕೇಳಿದ್ರು, ಅದೇ ನೀವ್ ಅದೇ ಮೇಕಿಂಗ್ ಎಲ್ಲ ಮಾಡ್ಕೋತಾ ಇದ್ರಲ್ಲ ಅದೆಲ್ಲ ಒಂಚೂರು ಕಳ್ಸಿ ಅಂತ. ನನ್ಗೋಸ್ಕರ
ಅಲ್ಲ ಒಂಚೂರು ನೀವ್ ಮಾಡ್ಕೊತಿದ್ರಲ್ಲ ಅದಕ್ಕೆ ನಾನೇ ಸುಮ್ಮನೆ ಬಿಟ್ಟೆ. ಎಡಿಟ್ ಮಾಡಕ್ ತುಂಬಾ ಇದೆ ಅಂತ ಹೇಳಿ. ಬೇಸಿಕ್ಲಿ ಏನಾಯ್ತು, ಇದು ಅಗ್ರಿಮೆಂಟ್ ಇರ್ಲಿಲ್ವಾ? ಬಟ್ ಎನಿವೇಸ್ ನಾವೇ ಇರೋದಲ್ವಾ, ನಾವೇ ಕಾಣಿಸೋದಲ್ವಾ, ಸೊ ಓಕೆ. ಬಟ್ ಅದಂದ್ರ ಎಲ್ಲಿ ಬಂದ್ರೇನು ಅದು ಚೆನ್ನಾಗಿತ್ತು ಅಷ್ಟೇ ಅಷ್ಟೇ. ಹೌದು ಆತರ ಅದನ್ನೊಂದು ನೋಡಿ, ಫ್ರೀ ಆಫ್ ಕಾಸ್ಟ್ ನಾನ್ ಮಾಡ್ಕೊಟ್ಟಿದ್ದೀನ. ಅಂಡ್ ಸಿ ನನ್ಗೆ ನನ್ ಪ್ಯಾಷನ್ ಅವರು ಅಲ್ಲೇನೆ ಇದ್ ಮಾಡಿದ್ರು. ಇನ್ನೊಂದು ಫೋಟೋಸ್, ನನ್ಗೆಲ್ಲ ಹೋದ್ರೆ ಫೋಟೋಸ್ ಯೂಶಲಿ ಹುಡುಗಿರ್ ತಗೊಂತೀವಿ. ಅಂಡ್ ಎಸ್ಪೆಷಲಿ ನಾನು ಅದೇ ಕೇಳೋಣ ಅನ್ಕೊಂಡೆ, ಈ ಫೋಟೋಸ್ ಜಾಸ್ತಿ ತಗೊಂತೀರಾ, ಅದ್ರಲ್ಲಿ 2-3 ಪೋಸ್ಟ್ ಮಾಡ್ತಾರೆ, ಏನಕ್ಕೆ? ಅಲ್ಲ, ಇದು ನಂದು ಒಬ್ಳುದೇ ಪ್ರಾಬ್ಲಮ್ ಅಲ್ಲ, ಎಲ್ಲಾರ್ದು ಪ್ರಾಬ್ಲಮ್. ಈಗ ನಮ್ಮ ಡೈರೆಕ್ಟ್ರು ಕ್ಯಾಮರಾಮನ್ ಎಷ್ಟೇ ಶಾರ್ಟ್ಸ್ ಚೆನ್ನಾಗ್ ಬಂದಿದೆ, ಇನ್ನೊಂದು ತಗೊಳ್ಳೋಣ ಬ್ಯಾಕಪ್ ಅಂತ ಹೆಂಗ್ ಇಟ್ಕೋತಾರೆ, ಹಂಗೆ ನಾವು ಒಂದಷ್ಟು ಬ್ಯಾಕಪ್ ಇಟ್ಕೊಂಡಿರ್ತೀವಿ ಅಷ್ಟೇ. ಸೊ ನಮ್ದು ಸಿನಿಮಾದಲ್ಲಿ ಸಿನಿಮಾ ಇರ್ಲಿ ದೀಪಿಕಾ ಮ್ಯಾಮ್, ನಾನು ಒಂದು ಹಾನೆಸ್ಟ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು, ಏನಕ್ಕೆ ಹುಡುಗಿರಿಗೆ ಒಂದು ಸೆಲ್ಫಿಲಿ ಆಗಲ್ಲ? ಅದು ಆಯ್ತು ಬಿಡಿ, ನಾವ್ ಹೆಂಗೇನೋ ಪರ್ಫೆಕ್ಷನಿಸ್ಟ್, ನಮ್ಗೆ ಏನ್ ಚೆನ್ನಾಗಿರ್ಬೇಕು, ಹಿಂಗೆ ಇರ್ಬೇಕು ಅಂತ ಇರುತ್ತೆ. ಸೊ ಕೆಲವ್ರು ಅನ್ಕೋತಾರೆ ಅತಿಯಾಸೆ ಅಂತಾನು ಅನ್ಕೋತಾರೆ. ಅದನ್ನ ಬಿಟ್ಟು ಬಟ್ ಪರ್ಫೆಕ್ಷನ್ ಮ್ಯಾಟರ್ ಆಗುತ್ತೆ. ನಮ್ಗೆ 100 ಫೋಟೋ ತೆಗ್ದಾಗ ಸಿಗೋದೇ 2 ಬೆಸ್ಟ್ ಫೋಟೋ. 2 ತಗೊಳ್ಳೋದೇ ಗ್ರೇಟ್, ಚೆನ್ನಾಗಿದೆ ಬಿಡಪ್ಪ ಅಂತ ನಮ್ಗೆ ಇರ್ತಾರಲ್ಲ ನಿಮ್ಮವರು, ಅದಕ್ಕೆ ಇತಿಹಾಸದಲ್ಲಿ ಇಲ್ಲ. ನಾವು 2 ಮೇಲೆ ಸದ್ಯ ಚಾನ್ಸೇ ಇಲ್ಲ. ನಾವೆಲ್ಲ ನಮ್ ಬಾಯ್ಸ್ ಸೊ ಬೋರಿಂಗ್ ನೀವೆಲ್ಲ. ಅಯ್ಯೋ ಬೋರಿಂಗ್, ಟೇಸ್ಟ್ ಗೊತ್ತಿಲ್ಲ ನಿಮ್ಗೆ, ಬೋರಿಂಗ್ ಅಲ್ತೀನಿ. 5000 ಪೋಸ್ಟ್ ಬಾಯ್ಸ್ ಅಲ್ಲಿ ಓಪನ್ ಮಾಡಿ 2 ಪೋಸ್ಟ್ ಅಲ್ಲ, ಕ್ಲಿಕ್ ಓನ್ಲಿ 2 ಪೋಸ್ಟ್. ನಿಮ್ದು ಲಾಸ್ಟ್ ಪೋಸ್ಟ್ ಯಾವ್ದು ಹಾಕಿದ್ರ? ಆಯ್ತು, ಒಂದು 4 months ಆಯ್ತು. ಎಷ್ಟು ಲೈಕ್ಸ್ ಬಂದಿದೆ? ಒಂದು ನನ್ ಪ್ರೈವೇಟ್ ಇರೋದು 100 ಇಲ್ಲ 200 ಬಂದಿರ್ತದೆ. ಕೇಳಿ ಏನ್ ಕಂಪ್ಯಾರಿಸನ್ ಪವನ್, ವಾಟ್ ಇಸ್ ದಿಸ್ ಪವನ್, ಕಮ್ ಆನ್. ಅಲ್ಲ, ಹುಡುಗಿರಿಗೆ ನಾರ್ಮಲ್ ಆಗಿ ಜಾಸ್ತಿ ಫಾಲೋವರ್ಸ್ ಇರ್ತಾರೆ. ಒಂಚೂರು ಅದು ಇದು ನಾನು ಮಾಡಿದೀನಿ, ಅದಕ್ಕೊಂಚೂರು ಒಂದಿಷ್ಟು ಫಾಲೋವರ್ಸ್ ಬೇಡವಾ ನಂಗೆ? ಇವ್ರನ್ನ ಕೇಳಿ ನೋಡಿ. ಬಿಡಿ ಬೇಡ ಬಿಡಿ. ಇವಾಗ ಸಿನಿಮಾಲು ಇದೆಯಾ ಇದು, ಜಾಸ್ತಿ ಫೋಟೋ ತಗೊಂಡು ಐ ಹ್ಯಾವ್ ಟು ಟೆಲ್. ಸೊ ಪಾಯಲ್ ಕ್ಯಾರೆಕ್ಟರ್ ನೀವ್ ಹೇಳಿದ್ರಿ ಗೊತ್ತಾ, ಹುಡುಗರು 2 ಫೋಟೋ ತಗೋತಾರ ಒಂದು ಆತರ ಅವಳು. ಸೊ ಏನಂದ್ರೆ ಅವಳಿಗೆ ಬರೀ ವಿಷನ್ ಫೋಟೋ, ಬ್ಯೂಟಿನ ಮತ್ತೆ ಅಂದ್ರೆ ನೇಚರ್ ಬ್ಯೂಟಿನ ಮಾತ್ರ ಅವಳು ಕ್ಯಾಪ್ಚರ್ ಮಾಡೋದು. ಅವಳು ಫೋಟೋ ತಗೊಳ್ಳೋ ತುಂಬಾನೇ ಕಡಿಮೆ. ಸೆಲ್ಫಿ ಗಿಲ್ಫಿ ಎಲ್ಲ ಲೈಕ್ ಶಿ ಇಸ್ ಲೈಕ್ ಯಾರ ಫೋಟೋ ಕರೆದ್ರೆ ಅನ್ನೋ ತರ ಆತರ ಕ್ಯಾರೆಕ್ಟರ್ ಸ್ವಲ್ಪ. ಹೌದು ಟಾಂಬಾಯ್, ವೆರಿ ಟಾಂಬಾಯ್. ಹೌದು ಅವಳಿಗೆ ಒಳ್ಳೊಳ್ಳೆ ಇದನ್ನ ಕಂಟೆಂಟ್ ನ ತೋರಿಸ್ಬೇಕು ಅಂತ ಇಷ್ಟ. ಆಮೇಲೆ ವಿಡಿಯೋಸ್ ಅಲ್ಲಿ ಶಿ ಬಿಲೀವ್ಸ್, ಸೊ ದಟ್ ಮೆಸೇಜ್ ಕೊಡ್ಬೋದು. ಆತರ ಫೋಟೋಸ್ ನ ಮೆಮೊರಿಯಾಗಿ ಮಾತ್ರ ಕ್ಯಾಪ್ಚರ್ ಮಾಡ್ತಾಳೆ ಅವಳು. ಸೊ ಅವಳು ನೀವು ಅವಳ ರೂಮಲ್ಲೆಲ್ಲ ಅವಳೊಂದು ಇದನ್ನ ಪೋಲರೈಸ್ಡ್ ಇದನ್ನ ಹಾಕೊಂಡಿರ್ತಾಳೆ. ಸೊ ಅದ್ರಲ್ಲಿ ಹೆಂಗಿದೆ ಅಂತಂದ್ರೆ ಎಲ್ಲಾ ಪಿಕ್ಚರ್ ಅಲ್ಲೂ ಒಂದೊಂದು ಸ್ಟೋರಿ ಹೇಳುತ್ತೆ. ಅಂಡ್ ಒಂದೊಂದ್ ಕಡೆ ಹೋದಾಗ ಅದನ್ನ ಮೆಮೊರಿಗೆ ಅಂತ ತಗೊಂಡಿರ್ತಾಳೆ. ಸೊ ಆ ತರನೇ ಮಾತ್ರ ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಅಂಡ್ ಐ ವಾಸ್ ಟೆಲ್ಲಿಂಗ್ ಯು, ಎಲ್ಲ ನಾನ್ ತೆಗ್ದಿರೋ ಫೋಟೋಸ್ ತಗೊಂಡು ಇಟ್ಕೊಂಡಿದ್ದಾರೆ. ಸಿನಿಮಾ ಪೋಸ್ಟರ್ ಎಲ್ಲ ಬಿಟ್ಟು ಇನ್ ಮಿಕ್ಕಿದೆಲ್ಲ ನನ್ ಕಲೆಕ್ಷನ್ ಎಲ್ಲ ಇವರೇ ಹಾಕ್ಬಿಟ್ಟಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ಗೆ ಹಾಕಂಗೇ ಇಲ್ಲ. ಈಗ ಕ್ರೆಡಿಟ್ಸ್ ಕೊಟ್ಟಿದ್ದಾರಾ? ಇವಾಗ ಹಾಕ್ಸ್ತೀನಿ. ಅಲ್ಲ, ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹಾಕೊಂಡಿದ್ದಾರೆ. ಮೋಸ ತಾನೇ ಇದು. ಅವ್ರದಕ್ಕಲ್ಲ, ಸಿನಿಮಾದಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲ, ಬಟ್ ನೀವು ಎನ್ ಕ್ರೆಡಿಟ್ಸ್ ತಗೊಳ್ದೆ ಬಿಡಬೇಡಿ, ದಯವಿಟ್ಟು ತಗೊಳ್ಳಿ. ಎನ್ ಕ್ರೆಡಿಟ್ಸ್ ಫುಲ್ ಟೋಟಲ್ ಎಕ್ಸ್ಕ್ಲೂಸಿವ್ ಆಫರ್ ನಮ್ಮ ಚಾನೆಲ್ ಅಲ್ಲಿ. ಫಸ್ಟ್ ಅಲ್ಲಿ ಬರೋರು ಸ್ಪಾನ್ಸರರ್ಸ್, ಎನ್ ಕ್ರೆಡಿಟ್ಸ್ ಅಲ್ಲಿ ದಯವಿಟ್ಟು. ಇಲ್ಲಿ ನಿಮ್ಮ ದೀಪಿಕಾ ದಾಸ್ ಅಫಿಷಿಯಲ್ ಯೂಟ್ಯೂಬ್ ಅಂತೆಲ್ಲ ಮಾಡ್ಕೊಂಡಿರ್ತೀರ, ಓಕೆ, ಮಿಲಿಯನ್ ಗಟ್ಟಲೆ ಇರುತ್ತೆ. ಅಲ್ಲಿ ಹೆಂಗೆ ಸಿನಿಮಾದಲ್ಲಿ ಏನ್ ಹೆಸರು ಇರುತ್ತೆ, ಎಷ್ಟು ಫಾಲೋ, ಎಷ್ಟು ಸಬ್ಸ್ಕ್ರೈಬ್ ಇರ್ತಾರೆ? ಸಖತ್ತಾಗಿ ಕೇಳ್ದ. ರಾತ್ರಿ ತುಂಬಾ ಬುದ್ಧಿವಂತ ಮಾತಾಡಲ್ಲ. ಸೂಪರ್. ಅಲ್ಲ, ಇಲ್ಲಿ ದೀಪಿಕಾ ದಾಸ್ ಅಂತ ಇಟ್ಕೊಂಡಿದೀನಿ ಚಾನೆಲ್ ಹೆಸರು. ಬಟ್ ಇಲ್ಲಿ ಜರ್ನಿ ಅಂಡ್ ಜರ್ನಿ, ಇಟ್ಸ್ ವೆರಿ ಯೂನಿಕ್ ಆಕ್ಚುಲಿ. ಹೌದು, ನೇಮ್ ಕೂಡ ಅಂಡ್ ಅದ್ರ ಲೋಗೋನು ಕೂಡ. ಇವತ್ತು ನಾನು ಹೇಳ್ತಾ ಇದ್ದೆ, ನಾನು ಅದೇನಕ್ಕೆ ಜರ್ನಿಗೆ ಒಂದು ಜೆ ಉಲ್ಟಾ ಇದೆ, ಇನ್ನೊಂದು ಜರ್ನಿ ಈ ಕಡೆ ಇದೆ ಆ ತರ. ಏನಂದ್ರೆ ಜರ್ನಿ ಅಂಡ್ ಜರ್ನಿ ಒಟ್ಟಿಗೆ ಇರ್ಬೇಕು. ಅದು ಹಂಗಿರ್ಲಿಲ್ಲ, ಬಟ್ ನಾನ್ ತೋರಿಸ್ತೆ ಮೋಸ್ಟ್ಲಿ. ಬಟ್ ಅದ್ರ ಮಧ್ಯದಲ್ಲಿ ಐಂಡ್ ಬರುತ್ತಲ್ಲ, ಇಂಟರ್ವಲ್. ಸೊ ಇದು ಎಕ್ಸ್ಕ್ಲೂಸಿವ್. ಸಿನಿಮಾ ಒಳಗಡೆ ಇರೋ ಯೂಟ್ಯೂಬ್ ಚಾನೆಲ್ ಹೆಸರನ್ನ ಎಲ್ಲೂ ಹೇಳಿಲ್ಲ, ಕರೆಕ್ಟಾ? ಜರ್ನಿ ಅಂಡ್ ಇಲ್ಲ, ಹೇಳ್ಬಿಡಿದೀವಿ. ನಾನ್ ಎಕ್ಸ್ಕ್ಲೂಸಿವ್. ಓಕೆ, ವಿಲ್ ಪುಟ್ ಇಟ್. ಅಲ್ಲ, ನಾವೇ ಎಕ್ಸ್ಕ್ಲೂಸಿವ್ ನೋಡಿ.
ಬಟ್ ಸಿನಿಮಾದಲ್ಲಿ ನನ್ಗೆ ಗೊತ್ತಿರೋ ಹಂಗೆ ಜರ್ನಿ ಚಾನಲ್ ಅಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನನ್ನ ಚಾನಲ್ ಅಲ್ಲಿ ನೀವು ಟ್ರಾವೆಲ್ ಎಲ್ಲ ನೋಡ್ಬೋದು, ಯಾವ ರೀತಿ ಇರ್ತೀನಿ ಅಂತ ತೋರಿಸ್ತೀನಿ, ಅದ್ರಲ್ಲಿ ಯಾವ ರೀತಿ ಹೋಗ್ಬೋದು ಅಂತ ತೋರಿಸ್ತಾಳೆ ಪಾಯಲ್ ಕ್ಯಾರೆಕ್ಟರ್. ಅಂಡ್ ನನಗೆ ಗೊತ್ತಿರೋ ಹಂಗೆ ಅವಳಿಗೂ ಕೂಡ ಆಲ್ಮೋಸ್ಟ್ 1.some million ಸಬ್ಸ್ಕ್ರೈಬರ್ ಇದಾರೆ. ಅವಳು ಸ್ವಲ್ಪ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋವರ್ಸ್ ಒಳ್ಳೆ ಇರ್ತಾರೆ. ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಇದೆ. ಸೂಪರ್. ಪಾಯಲ್ಲು ಇದ್ದಾಳೆ ಅಂಡ್ ದೀಪಿಕಾ ಇದ್ದಾರೆ. ಸೊ ಇದು ಮೋಸ ತಾನೆ, ಇದು ನನ್ನನ್ನೇ ನೋಡಿ ಮಾಡಿರೋದು ಅಂತ ಹೇಳ್ಬೇಕು. ಇದನ್ನ ಗೇಜ್ ಮಾಡಕ್ ಆಗಲ್ಲ ಅಲ್ವಾ? ಇವ್ರು ಕೇಳಿದ್ರಲ್ಲ ಯಾಕೆ ಚೂಸ್ ಮಾಡೋದು. ಫಸ್ಟ್ ಇವ್ರು ಯೂಟ್ಯೂಬ್ ಇದೆ ಅಂತಾನೆ ಮ್ಯಾಮ್ ಹಾಕೊಂಡ್ರು. ಅಲ್ಲ ಅದೇ ಇವ್ರು ಕೇಳಿದ್ರಲ್ಲ ಏನಕ್ಕೆ ಹಾಕೊಂಡ್ರು ಅಂತ. ಸೊ ಬರ್ದಿದ್ದು 1.5 1.3, ಇವ್ರದಿರೋದು ಅಷ್ಟೇ. ಬೈ ದ ಟೈಮ್ 1.5 ಚೇಂಜ್ ಆದ್ಮೇಲೆ ಚೇಂಜ್ ಮಾಡಿದ್ರು. ಹೋಗಿ ಬಯಸಿದ ಅಲ್ವಾ? 2 million ಹಾಕಿದಿದ್ರೆ ಸೊ ನಂದು ಹಂಗೆ ಆಗಿರ್ತೈತ. ಅದೇ ಅಲ್ಲ ಇವಾಗ ಆಗುತ್ತೆ ಅಲ್ಲ, ಇಟ್ ಇಸ್ ಆಲ್ 1836 ಡೆಫಿನೆಟ್ಲಿ. ಅಲ್ಲಿಗೂನು ಒಂದು ಕ್ರೆಡಿಟ್ಸ್ ಅಲ್ಲಿ ಹಾಕಿ ನಿಮ್ ಪ್ರೊಡ್ಯೂಸರ್ ಇದಕ್ಕೆ ಹಾಕ್ಬಿಟ್ಟು ನೋಡಿ ಕರೆಕ್ಟ್ ಆಗಿ ನಿಮ್ದು ಫಾಲೋವರ್ಸ್ ಎಷ್ಟಿದ್ದಾರೆ ಸ್ಕ್ರಿಪ್ಟ್ ಅಲ್ಲೂ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಇಟ್ಸ್ ಲವ್ಲಿ ಥಾಟ್. ಫಸ್ಟ್ 1836 ಚೇಂಜ್ ಮಾಡಬೇಕು. 105 ಇದಾರೆ ಅಷ್ಟೇ. ಅಲ್ಲ ನನ್ನ ಹೆಸರು ಹಾಕ್ಬಿಡೋಣ, ನನ್ನ ಹೆಸರು ಹಾಕ್ಬಿಡೋಣ. ಸೊ ಇಲ್ಲಿ ಕೇಳ್ಕೊಳ್ಳೋಣ, ಇಲ್ಲ ಮಾಡೋಣ ವಿ ಶುಡ್. ಇವಾಗ ಯಾರಾದ್ರೂ ಇನ್ನೊಂದು ನಮ್ಗೆ ರಾತ್ರಿ ಆಗ್ತಿದಂಗೆ ಪವನ ಚೆನ್ನಾಗಿ ಮಾತಾಡ್ತಿದ್ದಾನೆ, ನಾವು ಇವಾಗ ಒಂದು ಸಖತ್ತಾಗಿರೋ ಒಂದು ಕಾಫಿ ಆಕ್ಚುಲಿ ಅಲ್ಲ ಒಂದ್ ನಿಮಿಷ ಕಾಫಿ ಕುಡ್ದೆ ಒಂದ್ ಹುಡುಗಿನ ಹಿಂಗ್ ನೀವಿಬ್ರು ಮೂರ್ ಜನ ಕುತ್ಕೊಂಡು ಮಾತಾಡಿಸ್ತಾ ಇದೀರ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಒಂದ್ ಸ್ವಲ್ಪನಾದ್ರೂ ಏನು ಬೇಜಾರಾಗ್ತಲ್ವಾ ನಿಮ್ಗೆಲ್ಲ? ನೋ ಶುಗರ್ ಅಲ್ಲ ಟ್ರಾವೆಲಿಂಗ್ ಇಲ್ಲ ನಂಗೆ ಗೊತ್ತಿಲ್ಲ. ಎಲ್ಲಿ ಇದು ನಡೀತಾ ಇರೋ ಪ್ಲೇಸ್ ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀರಾ, ಇವಾಗ ಮ್ಯಾಮ್ ಕಾಫಿ ಮಾಡ್ಕೊಡಲ್ಲ ನಮ್ಗೆ. ಇದು ಹೆಂಗಿತ್ತು ಅಂದ್ರೆ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಬಟ್ ಶುಗರ್ ಇರಲ್ಲ. ಓಕೆನಾ? ನಾನ್ ಮಾಡೋ ಕಾಫಿ ನೀವು ಕುಡಿತೀರಾ? 11 ಗಂಟೆ ಒಳಗಾರೆ ಶುಗರ್ ಇರ್ತಾ ಇತ್ತು, 12 ಓಕೆ. ನಿಮ್ಗೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು ಈಗ. ನಮಗೆ ಸೀರಿಯಸ್ಲಿ ರೋಜರ್ ಏನ್ ಗೊತ್ತಾ, ಶುಗರ್ ನ ಹಾಕೊಳ್ತಾ ಇದ್ರೆ ರಿಯಲ್ ಟೇಸ್ಟ್ ಕಾಫಿದು. ಸೊ ನಾವಿಬ್ರು ನಮ್ಗೆ ನೋ ಸಾಲ್ಟ್. ಸಿ ಐ ಹ್ಯಾವ್ ಟು ಟೆಲ್ ಅಬೌಟ್ ದಿಸ್ ಫುಡ್. ನಾವು ಫಸ್ಟ್ ಕಾಫಿ ಮಾಡೋಣ, ಅದಾದ್ಮೇಲೆ ಖಂಡಿತವಾಗ್ಲೂ ಐ ಹ್ಯಾವ್ ಟು ಶೇರ್ ಕಪಲ್ ಆಫ್ ಥಿಂಗ್ಸ್ ಅಬೌಟ್ ಮೈ ಡಯಟ್, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನನ್ ಕಾಫಿನ ಎಲ್ಲ ನಮ್ ಪಾಯ್ಸನ್ ಅನ್ನೋ ತರ ಎಷ್ಟು ದೂರ ಓಡೋಗಿದ್ದಾರೆ, ಯಾರ್ಯಾರು ಹೆಂಗೆಲ್ಲ ನನ್ ಮುಖ ವಿಯರ್ಡ್ ಆಗಿಲ್ಲ ತೋರಿಸಿದ್ರೆ ಎಲ್ಲ ಹೇಳ್ತೀನಿ ನಿಮ್ಗೆ. ಕಾಫಿ ಆದ್ಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ನಾನು ಜಸ್ಟ್ ಟೇಕ್ ದಿಸ್ ಮೂಮೆಂಟ್, ನಮ್ಮ ದೊಡ್ಡ ಸೂಪರ್ ಸ್ಟಾರ್ ತಲೈವರ್ ಅವರು ಅದನ್ನೇ ಹೇಳದ್ದು, 5 ಬಿಳಿ ವಿಷಯನ ಬಿಟ್ಬಿಡಿ. ಸಕ್ಕರೆ, ಉಪ್ಪು, ವೈಟ್ ರೈಸ್, ಮೈದಾ, ಆಮೇಲೆ ಸನ್ಫ್ಲವರ್ ಆಯಿಲ್. ಈ ಫ್ಲವರ್ ಆಯಿಲ್ಸ್ ಬರುತ್ತಲ್ಲ, 5 ವಿಷಯನ ದಯವಿಟ್ಟು ಬಿಟ್ಬಿಡಿ. ಸನ್ಫ್ಲವರ್ ಅವ್ರು ಬರ್ತಾರೆ ನೋಡಿ, ಇವ್ರು ನಡೀತಾರೆ. ಇಲ್ಲ ಸನ್ಫ್ಲವರ್ ಆಯಿಲ್ ಇಸ್ ಫ್ಲವರ್. ನಾನು ಬ್ರ್ಯಾಂಡ್ ಹೆಸರು ಹೇಳಿಲ್ವಲ್ಲ, ಬ್ರ್ಯಾಂಡ್ ಅವರು ಆಕ್ಚುಲಿ ಹೆಸರು ಹಾಕೊಂಡಿರೋದು ಅದ್ರ ಸನ್ಫ್ಲವರ್ ಅಂದ್ರೆ ಅದು ಸೂರ್ಯಕಾಂತಿ ಅಂತ ಅರ್ಥ. ಸೊ 5 ಬಿಳಿ ವಸ್ತುಗಳನ್ನ ಬಿಡಿ. ಎಕ್ಸಾಕ್ಟ್ಲಿ. ಸೊ ದೀಪಿಕಾ ಅವರು ಅವರ ಯಾವ್ಯಾವ ವಸ್ತುಗಳನ್ನ ಅವರು ಬಿಟ್ಟಾದ್ಮೇಲೆ ಇಷ್ಟು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ ಅವ್ರ ಹೆಲ್ತ್ ನ ಅಂತ ಹೇಳ್ತಾರೆ.